ಆಕಾಶವಾಣಿ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸಲಿರುವ ಅತಿಥಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹಿರಿಯ ಬರಹಗಾರ್ತಿ, ಜಾನಪದ ತಜ್ಞೆ, ಜಾನಪದ ಸಂಶೋಧಕಿ ಶಾಂತಿ ನಾಯಕ್. ಸಂವಾದದಲ್ಲಿ ಇವರೊಡನೆ ಭಾಗವಹಿಸುವವರು ಮಂಜುಳಾ ಪುರಾಣಿಕ್. ಕೇಳಿ ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಕ್ಷಿತಿಜ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೊನ್ನಾವರದ ಹಿರಿಯ ಬರಹಗಾರ್ತಿ, ಕರ್ನಾಟಕದಲ್ಲಿ ಜಾನಪದ ತಜ್ಞೆ, ಜಾನಪದ ಸಂಶೋಧಕಿ ಶ್ರೀಮತಿ ಶಾಂತಿ ನಾಯಕ್ ಅವರು ಕನ್ನಡದ ಪ್ರಥಮ ಜಾನಪದ ತಜ್ಞೆ ಎಂಬ ಪ್ರಸಿದ್ಧಿಯನ್ನ ಪಡೆದವರು. ಸುಮಾರು 60 ವರ್ಷಗಳಿಂದ ಜಾನಪದ ಕ್ಷೇತ್ರಗಳಲ್ಲಿ ಅವಿರತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಸಂಸ್ಕೃತಿಯ ಹಲವು ಆಯಾಮಗಳನ್ನ ಸುಮಾರು 50ರಷ್ಟು ಪುಸ್ತಕಗಳಲ್ಲಿ ಶಾಂತಿ ನಾಯಕ್ ಅವರು ಕಟ್ಟಿಕೊಟ್ಟಿದ್ದಾರೆ. ಜನಪದರ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಂಥ ಸಾಹಿತ್ಯ, ಕ್ರೀಡೆ, ಅಡುಗೆ, ತೊಡುಗೆ, ಸಸ್ಯಶಾಸ್ತ್ರ, ಆರೋಗ್ಯಶಾಸ್ತ್ರ ಹೀಗೆ ಮೊದಲಾದ ವಿಷಯಗಳನ್ನ ಬಹಳ ಪ್ರೀತಿಯಿಂದ ಸಂಗ್ರಹಿಸಿದವರು ಶಾಂತಿ ನಾಯಕ್ ಅವರು. ಇವತ್ತಿನ ಕಾರ್ಯಕ್ರಮದ ಅತಿಥಿ ಜಾನಪದ ತಜ್ಞೆ ಶಾಂತಿ ನಾಯಕ್ ಅವರು. ನಮಸ್ಕಾರ ಶಾಂತಿ ನಾಯಕ್. ನಮಸ್ಕಾರ. ಜಾನಪದ, ಶಾಂತಿ ನಾಯಕ್ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಅನ್ಕೊಂಡಿದೀವಿ. ಈ ಜಾನಪದವನ್ನ ಓದಬೇಕು, ಕಟ್ಟಬೇಕು, ಬೆಳೆಸಬೇಕು, ಇಲ್ಲಿ ಇರುವಂತ ಪರಿಕರಗಳನ್ನ ಸಂಗ್ರಹಣೆ ಮಾಡಬೇಕು, ಒಂದು ಫೀಲ್ಡ್ ವರ್ಕ್ ಮಾಡಬೇಕು. ಹೀಗೆ ತಮಗೆ ಯಾಕೆ ಅನಿಸ್ತು? ಆಸಕ್ತಿ, ಅಭಿರುಚಿ ಹೇಗೆ ಮೂಡ್ತು? ನಾನು ಲಿಂಗರಾಜ್ ಕಾಲೇಜಿನಲ್ಲಿದ್ದಾಗ ಚಂದ್ರಶೇಖರ್ ಕಂಬಾರ್ ನನ್ನ ಗುರುಗಳಾಗಿದ್ರು. ಆಗ ಹೇಳ್ತೀನಿ ಕೇಳ ಎಂಬ ಒಂದು ಲಾವಣಿಯನ್ನು ಅವರು ಪ್ರಕಟ ಮಾಡ್ತಾ ಇದ್ರು. ನಮ್ಮ ಕ್ಲಾಸ್ನಲ್ಲಿ ತಂದು ಓದ್ತಾ ಇದ್ರು. ಇಂತಹ ಲಾವಣಿಗಳು ನಮ್ಮಲ್ಲೂ ಇವೆಯಲ್ಲ ಅಂತ ಒಂದ್ಸರಿ ಅನಿಸ್ತಾ ಇತ್ತು. ಅದ್ರ ಜೊತೆಗೆ ನಮ್ಮ ಗುರುಗಳಾದಂತ ಕಂಬಾರರು, ನೋಡು ನಿಮ್ಮಲ್ಲಿ ಯಕ್ಷಗಾನದಲ್ಲಿ ಕೋಡಂಗಿ ಅಂತ ಇರ್ತದೆ ಅಲ್ಲ, ಕೋಡಂಗಿ ಬಗ್ಗೆ ಬರ್ಕೊಂಡ್ ಬಾ, ಅದು ಏನು ಅಂತ ನೋಡು ಅಂತ ಹೇಳಿದ್ರು. ಅಲ್ಲೇ ನಮ್ಮ ಮನೆ ಹಿಂದ್ಗಡೆ ಹಮ್ಮಣಜ್ಜ ಅಂತ ಇದ್ದ. ಅವ ಇಷ್ಟು ಕೂದ್ಲು ಬಿಟ್ಟಿದ್ದ. ಕೂದ್ಲು ಯಾಕೆ ಬೇಕಾಗ್ತದೆ, ಯಕ್ಷಗಾನದವರಿಗೆ ಬೇಕಾಗ್ತದಲ್ಲ. ಅವನ ಮಗಳು ನೇರ ಮಾಡ್ತಾ ಕೂತಿದ್ಲು. ಆವಾಗ ಹೋಗಿ ನಾನು ಕೋಡಂಗಿಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದೆ. ಅದು ರೈಟಿಂಗ್ ದಲ್ಲಿ ಮಾಡಿದ್ದು ಬಹುಶಃ ಅದೇ ಮೊದಲನೇದಾಗಿರ್ಬೇಕು. ಅದರ ಜೊತೆಗೆ ನಾನು ಅನೇಕ ಹಾಡುಗಳನ್ನು ಕೇಳಿದ್ದೆ. ಹಳ್ಳಿ ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಹಾಡುಗಳು, ಭತ್ತ ಮೆರೆಯುವಾಗ ಹಾಡು, ಮಕ್ಕಳು ಆಡಿಸುವಾಗ ಹಾಡು, ಅನೇಕ ಸಂದರ್ಭಗಳಲ್ಲಿ ಹಾಡೇ ಇರ್ತಿತ್ತು. ನಮ್ಮ ತಾಯಿ ಮನೆಯ ಮುಂದೆ ಅಮ್ಮನವ್ರ ದೇವಸ್ಥಾನ ಇದೆ. ಅಲ್ಲಿ ಸಂಕ್ರಾಂತಿ ಹೊತ್ತಿಗೆ ಯಶವಂತ ಅನ್ನೋ ಬರ್ತಿದ್ದ. ಅವರೆಲ್ಲರೂ ಕೂಡಿ ಅಲ್ಲಿ ಕೋಲಾಟ ಆಡ್ತಿದ್ರು. ಬಂಡಿ ಹಬ್ಬದ ಹೊತ್ತಿಗೆ ಬಲಿ ಮಕ್ಕಳನ್ನು ಹೊರಡ್ತಿದ್ರು. ಅವೆಲ್ಲ ನನಗೆ ಆಶ್ಚರ್ಯವಾಗಿ ಕಾಣ್ತಿತ್ತು. ಅಲ್ಲಿ ಕೆಲವು ದೇವರುಗಳ ಬಗ್ಗೆ ಹೇಳುವುದು, ನಮಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನು ಅಲ್ಲಿ ಆ ಹೆಂಗಸರು ಹೇಳ್ತಿದ್ರು. ನನ್ನ ತಾಯಿ ಎಂಥ ಚಂದವಾಗಿ ಹಾಡ್ತಿದ್ಲು. ಭತ್ತ ಮೆರೆಯುವಾಗ ಎಲ್ಲಿ ಮೀರಿದ್ರೆ ಪೂರ ಕೇಳ್ತಿತ್ತು. ಅಷ್ಟು ದೊಡ್ಡದಾಗಿ ಏನು ಮೈಕ್ ಏನು ಬೇಡ, ಅಷ್ಟು ಚಂದ ಮಾಡಿ ಹಾಡ್ತಿದ್ಲು. ಅದನ್ನೆಲ್ಲ ಕೇಳ್ತಿದ್ದೆ. ಆಚೆಯಿಂದ ಸರ್ಸಕ್ಕ ಅಂತ ಇದ್ರು, ಅವರು ಅಲ್ಲಿಂದ ಹಾಡ್ತಿದ್ರು. ನಮ್ಮಲ್ಲಿ ಭತ್ತ ಮೆರೆಯುವ ಟೈಮ್ ಅದು. ಭತ್ತ ಮೆರೆಯುವಾಗ ಎಲ್ಲಾ ಕೇರಿ ಎಲ್ಲಾ ಭತ್ತ ಕುರಿಸ್ತಾರೆ, ಒಣಗಿಸ್ತಾರೆ, ಮಿರಿತಾರೆ. ಆ ಒಂದು ಸಂದರ್ಭ ಎಲ್ಲ ಕಣ ನಡೆಯುವ ಒಂದು ಕಾಲ. ಆ ಒಂದು ಹಾಡು ನಂಗೆ ತುಂಬಾ ಖುಷಿ ಕೊಡ್ತಿತ್ತು. ನನ್ನ ಅಜ್ಜಿ ಒಳ್ಳೆಯ ಕತೆಗಾರ್ತಿಯಾಗಿದ್ಲು. ನನ್ನ ತಂಗಿಗೆ ಎಷ್ಟೋ ಕತೆಗಳನ್ನು ಹೇಳ್ಕೊಡ್ತಾ ಇದ್ಲು. ನನಗೂ ಕೆಲವು ಕತೆಗಳನ್ನು ಹೇಳ್ಕೊಟ್ಟಿದ್ಲು. ಅವುಗಳಲ್ಲಿ ಎಂಥ ಒಂದು ಸತ್ವ ಅಡಗಿದೆ ಅನ್ನೋದು ಆಮೇಲೆ ಗೊತ್ತಾಯ್ತು. ನಾನು ಸ್ತ್ರೀ ಸಂವೇದನೆ ಬಗ್ಗೆ ತಿಳಿದುಕೊಂಡಾಗ ಅವಳು ಹೇಳಿದ ಒಂದು ಪುಡ್ಲಕ್ಕಿಯ ಕತೆ ಇತ್ತಲ್ಲ, ಅದರಲ್ಲಿ ಇಷ್ಟೊಂದು ಸ್ತ್ರೀ ಸಂವೇದನೆ, ಅರಸನ ಮೇಲೆ ಸೇಡು ತೀರಿಸಿಕೊಳ್ಳುವಂತ ಅಥವಾ ಅವನ ವಿಚಾರಗಳು ತಪ್ಪು ಅಂತ ಹೇಳುವಂತ ಕತೆಗಳು ಆಗಿನ ಕಾಲದಲ್ಲಿ ಇದ್ವಲ್ಲ. ಆ ಸ್ತ್ರೀ ಸಂವೇದನೆಯ ಕತೆಗಳನ್ನು ನನ್ನ ಅಜ್ಜಿಯೂ ಬಲ್ಲವಳಾಗಿದ್ಲಲ್ಲ. ನಾವು ಈಗ ಸ್ತ್ರೀ ಸಂವೇದನೆ ಪುರುಷ ಪ್ರಧಾನ, ಸ್ತ್ರೀ ಪ್ರಧಾನ ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲೂ ಇತ್ತಲ್ಲ, ಅವರಿಗೆ ಅದರಿಂದ ನೋವಾಗ್ತಿತ್ತಲ್ಲ, ಅದನ್ನು ಅವರು ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ ಎನ್ನುವುದು ಅವಳ ಕಥೆಯಿಂದಲೂ ಗೊತ್ತಾಗ್ತಿತ್ತು. ಈಗ ಶಾಂತಿನಾಯಕ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ನಿಮ್ಮ ಅಮ್ಮ ಒಳ್ಳೆಯ ಜಾನಪದ ಹಾಡುಗಳನ್ನ ಹಾಡ್ತಿದ್ರು
ಹೇಳ್ತಿದ್ರು, ಅಜ್ಜಿ ಜಾನಪದ ಕಥೆಗಳನ್ನು ಹೇಳ್ತಿದ್ರು. ಇದು ಕೂಡ ನಿಮ್ಗೆ ಒಂದು ಬಳುವಳಿಯಾಗಿ ಕೂಡ ಬಂದಿರಬಹುದಲ್ಲ? ಹೌದು, ಬಹುಶಃ ಆ ಒಂದು ರಕ್ತದಿಂದ ಬಂದಿರುವುದು ಸಾಧ್ಯ ಇದೆ. ನನ್ನ ಎಷ್ಟೆಲ್ಲಾ ತಂಗಿಯರು ಕೇಳ್ತಾ ಇದ್ರು, ನನಗೆ ಮಾತ್ರ ಅದು ಒಂದು ಹಿಡಿತಕ್ಕೆ ಬಂತು, ನಾನು ಮಾತ್ರ ಅದರಿಂದ ಪ್ರಭಾವಿತಳಾದೆ. ಇದು ಒಂದು ಆಶ್ಚರ್ಯಕರವೂ ಹೌದು, ಇದು ಸಹಜವೂ ಹೌದು ಅಂತ ಅನಿಸ್ತದೆ. ಸಹಜವಾಗಿ ನನಗೆ ಬಂದ್ಬಿಟ್ಟಿತ್ತು. ತಾವು ಎಷ್ಟು ಜನ ಅಕ್ಕ ತಂಗಿ, ಅಣ್ಣ ತಮ್ಮ? ನಾವು 8 ಜನ ಅಕ್ಕ ತಂಗಿಯರು ಮತ್ತು 2 ಜನ ತಮ್ಮ ಇದ್ದಾರೆ. ಅಷ್ಟರಲ್ಲಿ ತಮಗ್ ಮಾತ್ರ ಇದು ಜಾನಪದ ಒಂದು ಬಳುವಳಿಯಾಗಿ ಬಂತು ಅಂತ ಅನಿಸ್ತದೆ. ತಮ್ಮ ಒಂದು ಪುಸ್ತಕಗಳನ್ನ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಕರಾವಳಿ ಜಾನಪದ ಆಹಾರ ಪದ್ಧತಿ ಆಗಿರಬಹುದು, ಆಮೇಲೆ ಈ ಕೆಸು ಪುರಾಣ ಮತ್ತು ವಾಸ್ತವ ಅನ್ನೋದಾಗಿರಬಹುದು, ಒಗಟುಗಳ ಬಗ್ಗೆ ಆಳವಾದ ಅಧ್ಯಯನ ಆಗಿರಬಹುದು, ತಂಬುಳಿ ದಿನನಿತ್ಯದ ಪದಾರ್ಥ ಆದ್ರೂ ಅದು ಔಷಧಿಯ ಆಗರ ಆಗಿದೆ ಅನ್ನುವಂತ ಸತ್ವವನ್ನ ಹೇಳುವಂತ ಪುಸ್ತಕ ಆಗಿರಬಹುದು. ಹೀಗೆ ಹಲವಾರು ಪುಸ್ತಕಗಳು ತಮ್ಮ ಲೇಖನಿಯಿಂದ ಮೂಡಿ ಬಂದಿವೆ. ಈ ಪುಸ್ತಕಗಳನ್ನ ತಾವು ಬರೀಬೇಕು ಅಂತ ಯಾವಾಗಿಂದ ಶುರು ಮಾಡಿದ್ರಿ? ಸಾಮಾನ್ಯವಾಗಿ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಈ ಹಾಡುಗಳನ್ನು ಗಮನಿಸಿ ಬರೆದಿಟ್ಟುಕೊಳ್ತಿದ್ದೆ. ಆ ನಂತರ ಅದನ್ನು ಸುಧಾ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು ಉಂಟು. ಪ್ರಕಟವಾದದ್ದು ಮದುವೆ ಆದ ಮೇಲೆ, ಆದರೆ ಅದಕ್ಕಾಗಿ ನಾನು ಸಿದ್ಧಪಡಿಸಿ ಇಟ್ಕೊಳ್ತಿದ್ದೆ. ನಮ್ಮ NR ನಾಯಕರು PhD ಮಾಡಬೇಕು ಅಂತ ಮನಸ್ಸು ಮಾಡಿದಾಗ, ಯಾವ ವಿಷಯದ ಮೇಲೆ PhD ಮಾಡಬೇಕು ಅಂತ ನಾವಿಬ್ಬರು ಮಾತಾಡಿಕೊಂಡಾಗ, ಅವರಿಗೆ ಡಾಕ್ಟರ್ RC ಹಿರೇಮಠರು ಅಂದ್ರೆ ತುಂಬಾ ಪ್ರೀತಿ. ಅವರು ಭಾಷಾಶಾಸ್ತ್ರದವರು. ಆಗ ಅವರಿಗೆ ನಾಡವರ ಭಾಷೆಯ ಮೇಲೆ ಮಾಡಬಹುದಾ ಅಂತ ನಾವಿಬ್ಬರು ಮಾತಾಡ್ತಾ ಇದ್ವಿ. ಅದಕ್ಕಿಂತ ನನಗೆ ಅನಿಸಿದ್ದು, ಆವಾಗ ಬಿಕಾಸಿ ತಾರಿ ಹತ್ರ ಒಂದು ನಮ್ಮ ಮನೆ ಇತ್ತು. ಆ ಮನೆ ಹತ್ತಿರಿಂದ ಕೆಲವು ಹೆಂಗಸರು ವಿಶೇಷವಾದಂತ ಬಟ್ಟೆ ಹಾಕೊಂಡಂತ ಸೀರೆ ಉಡುವ ಪದ್ಧತಿಯನ್ನು ಅನುಸರಿಸಿದಂತ ಹೆಂಗಸರು ಅಲ್ಲಿಂದ ಹೋಗ್ತಿದ್ರು. ಅವರಲ್ಲಿ ತುಂಬಾ ಹಾಡುಗಳಿವೆ, ಭಾರತದ ಹಾಡುಗಳನ್ನು ಹಾಡ್ತಾರೆ. ಇದೆಲ್ಲ ನನಗೆ ಗೊತ್ತಾಗಿತ್ತು. ಇಂಥ ವಿಷಯದ ಮೇಲೆ PhD ಮಾಡ್ಲಿ ಅಂತ ನನಗೆ ಅನಿಸ್ತು. ಕಡೆಗೆ ಅದಕ್ಕೆ ಅವರು ಒಪ್ಪಿಕೊಂಡು ಕಾರವಾರ ಜಿಲ್ಲೆಯ ಜನಪದ ಗೀತಗಳು ಇದರ ಮೇಲೆನೆ PhD ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ನಾನು ಕೂಡ ಅವರಿಗೆ ಅನುಕೂಲವಾಗ್ಲಿ ಅಂತ ಕೆಲವು ಸಂಗ್ರಹಗಳನ್ನು ಮಾಡಿದೆ. ನಾವಿಬ್ಬರೂ ಕೂಡಿ ಮಾಡ್ತಿದ್ವಿ. ನನ್ನ ಅತ್ತೆ ತುಂಬಾ ಜನಪದ ಹಾಡುಗಳನ್ನು, ಹಲಿಯನ್ನು ಬಲ್ಲವರಾಗಿದ್ರು. ಅವರು ಹಾಡುಗಳನ್ನು ಹೇಳಿದ್ದನ್ನು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದೆ. ನಾನು ನಮ್ಮ ಮನೆಯವರು ಇಬ್ಬರು ಹೋಗಿ ನನ್ನ ತಾಯಿ ಮನೆಯಲ್ಲಿ ಮಾಡ್ತಿದ್ವಿ. ಯಾಕಂದ್ರೆ ಇಲ್ಲಿ ಮಾಡಿದ್ರೆ ಮನೆಗೆ ಬಂದ ಸೊಸೆ ಬರೀತಾ ಕೂತ್ಕೊಳ್ತಾರೆ ಅನ್ನೋದಿಲ್ವಾ, ಆದ್ರಿಂದ ನಾವು ಒಂದು ಉಪಾಯ ಮಾಡಿದ್ವಿ. ಅಲ್ಲಿ ದೇವಸ್ಥಾನ ಇತ್ತು, ಅಮ್ಮನವರ ದೇವಸ್ಥಾನ. ಅಲ್ಲಿ ಹೋಗಿ ಮಾಡುದು ಅಂತ ಯೋಚನೆ ಮಾಡಿ ಅಲ್ಲಿಗೆ ಅವಳು ಹೇಳಿದ್ದನ್ನೆಲ್ಲ ಬರ್ಕೊಂಡೋಗಿ ಎಡಿಟ್ ಮಾಡಿ ನನ್ನ ಮನೆಯವರಿಗೂ ಅದನ್ನ ಕೊಡ್ತಿದ್ದೆ. ಅದರಿಂದ ಅವರಿಗೆ ಅನುಕೂಲವಾಗಿದೆ. ಪಡುಕೋಗಿಲೆ ಅಂತ ಒಂದು ಪುಸ್ತಕ ಪ್ರಕಟ ಆದಾಗ ಅದರಲ್ಲಿ ನಮ್ಮ ಅತ್ತೆಯ ಹಾಡುಗಳಿವೆ, ನನ್ನ ತಾಯಿಯವರ ಹಾಡುಗಳಿವೆ, ಮತ್ತು ಅನೇಕ ಕಡೆ ನಾವು ಎಲ್ಲೆಲ್ಲಿ ಹೋಗಿ ಸಂಗ್ರಹ ಮಾಡುತ್ತಿದ್ದೆ ನಾನು ಅಂದ್ರೆ, ಹೆಚ್ಚಾಗಿ ಹೆಂಗಸರು ಎಲ್ಲಿ ಸಿಗ್ತಾರೆ, ಆಸ್ಪತ್ರೆಗಳಲ್ಲಿ ತಮ್ಮ ಮಕ್ಕಳು ಹಡದಾಗ ಅಲ್ಲಿ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಹೋಗಿರ್ತಾರೆ. ಆಗ ಅಲ್ಲಿ ಟೈಮ್ ಸಿಗ್ತದೆ, ಅಲ್ಲಿ ಹೋಗಿ ಕೂಡ ಹಾಡುಗಳನ್ನು ಸಂಗ್ರಹ ಮಾಡ್ಕೊಂಡು ಬರ್ತಿದ್ದೆ. ಆ ನಂತರ ತನಗೆ ಪರಿಚಯವಿದ್ದಂತ ಅನೇಕ ಕಡೆ ನಮ್ಮ ಯಜಮಾನರು ಕೂಡ ಹೋಗಿ ಸಂಗ್ರಹ ಮಾಡ್ಕೊಳ್ತಿದ್ವಿ. ಒಟ್ಟಾರೆ ಪಡುಕೋಗಿಲೆ ಮತ್ತು ಮುಂದೆ ಜಯಂಗೌಡವನ್ನು ಬಹಳಷ್ಟು ಭಾಗವನ್ನು ನಮ್ಮ ಮನೆಯವರು ತಮ್ಮ ವಿದ್ಯಾರ್ಥಿಗಳ ಸಹಾಯದಿಂದ ಸಂಗ್ರಹ ಮಾಡಿದ್ದಾರೆ. ಇದರ ನಂತರ ನಾವು ಸಂಗ್ರಹ ಮಾಡಿದ್ದು ಅಂದ್ರೆ ಗಮಕ್ಲು ಅಂತ ಶರಾವತಿ ನದಿ ಹರಿಯುತ್ತದೆ ಅಲ್ಲ, ಅಲ್ಲಿಯ ಎಡಬಲ ದಂಡೆಗಳು, ಹೆಚ್ಚಾಗಿ ಬಲದಂಡೆಗಳಲ್ಲಿ ಗಮಕ್ಕಲು ಎಂಬ ಬುಡಕಟ್ಟು ಜನ ಇದ್ದಾರೆ. ಅವರು ಹಾಡು ಅಗಾಧವಾದದ್ದು. ಒಂದೊಂದು ಹಾಡು ಸುಮಾರು 300-400 ಪದ್ಯಗಳನ್ನು ಒಳಗೊಂಡಂತ ಹಾಡುಗಳನ್ನು ಹೇಳ್ತಾರೆ. ಅಂತ 17 ಅಧ್ಯಾಯಗಳನ್ನು ಹೇಳುತ್ತಾರೆ. ಪಾಂಡವರ ಹಾಡು, ಅಭಿಮನ್ಯು ಹಾಡು, ಅತ್ತಿಗೆ ಮೈದ್ನಿ ಹಾಡು, ಇಂತಹ ಹಾಡುಗಳನ್ನೆಲ್ಲ ನಾವು ಸಂಗ್ರಹ ಮಾಡಬೇಕು ಅಂತ ಯೋಚನೆ ಮಾಡಿ ಅಲ್ಲೊಂದು ಸಣ್ಣ ಹೊಳೆ ಇತ್ತು. ನಾನು ಆವಾಗ ನೌಕರಿ ಮಾಡ್ತಾ ಇರ್ಲಿಲ್ಲ. ಇವರಿಗೆ ಟೈಮ್ ಇದ್ದಾಗೆಲ್ಲ ನಾವು ಅಲ್ಲಿ ಹೋಗಿ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆದ್ರೆ ಆ ಕಾಲದಲ್ಲಿ ಕೂಡ ಕುಡಿತ ಅಲ್ಲಿ ತನಕ ಹೋಗ್ಬಿಟ್ಟಿತ್ತು. ಅವರ ಉಪಟಳ ಸ್ವಲ್ಪ ನಮಗ ಪರವಾಗೇ ಇದ್ರು ಕೂಡ ನಮಗೆ ಅಲ್ಲಿ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಆಗ ಅವರನ್ನು ಬದಿಗೆ ಸರಿಸಿಕೊಳ್ತಿದ್ರು, ಅವರನ್ನ ಅಚ್ಚಿಗೆ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು, ನಾನು ಅದನ್ನು ಬರ್ಕೊಳ್ತಿದ್ದೆ. ಹೀಗೆ ಎಷ್ಟೋ ಹಾಡುಗಳನ್ನು ಬರೆದು ಎಡಿಟ್ ಮಾಡಿದೆವು. ಅವಾಗ ಅದು ಹೆಚ್ಚಾಗಿ ಮಹಾಭಾರತ ಎಂಬ ಹೆಸರಿನ ಅಡಿಯಲ್ಲಿ ಪ್ರಕಟ ಆಯಿತು. ಅಂಥವು ಕೂಡ ಅವರ PhDಗೂ ಅನುಕೂಲ ಆಯಿತು ಅಂದ್ಕೊಂಡಿದ್ದೇನೆ. ಅದರಲ್ಲಿ ವಿಷಯಗಳನ್ನು ಕೂಡ PhD ಪ್ರಬಂಧದಲ್ಲಿ ಅವರು ತೋರಿಸಿದ್ದಾರೆ. ಈ
ಈಗ ನಿಮ್ಮ ಅತ್ತೆ ಉತ್ತಮ ಜಾನಪದ ಹಾಡುಗಳನ್ನು ಹಾಡ್ತಿದ್ರು, ಅಮ್ಮ ಹಾಡ್ತಿದ್ರು ಅಂದ್ರಿ, ಅದ್ ಯಾವ್ದಾದ್ರು ತಮ್ಗೆ ಜ್ಞಾಪಕದಲ್ಲಿ ಇದೆಯಾ? ಒಂದು ಹಾಡು ಅವಳ ಧ್ವನಿ ಬರ್ಲಿಕ್ಕಿಲ್ಲ, ಇರ್ಲಿ, ಮಕ್ಕಳಾಡ್ಸುವಾಗ ಹೇಳುವಂತ ಹಾಡು. ನಿದ್ದೂರೇ ಬಂದವೇ ಮುದ್ದು ಬಾಲಯ್ಯಗೆ ನಿದ್ದೂರಿಯಲ ನಿದ್ವಾನ ನಿದ್ದೂರಿಯಲ್ಲ ನಿದ್ವಾನ ಗೋಕನದ ಸಿದ್ಧವರು ಕೊಟ್ಟ ಶಿವಧ್ಯಾನ. ಮಂಜು ಕರಿ ತಂದೆ ಅಂಜೂತೆ ನಾ ಬಂದೆ ಮಂಜಲ್ಲ ಮಳೆಯ ಹನಿಯಲ್ಲ ಮಂಜಲ್ಲ ಮಳೆಯ ಹನಿಯಲ್ಲ ನೋಡಿಯರ ಮಿಂದೆ ಚಿಂಜಕಿಯ ಸೆಳೆದಾರೆ. 2 ಪದ್ಯಗಳು ಅಂತ ಅನಿಸ್ತದೆ ನಿಮ್ಗೆ, ಸಣ್ಣ ಸಣ್ಣ ಮಹಾಕಾವ್ಯಗಳು. ನಿದ್ದೂರೇ ಬಂದವೆ ಮುದ್ದು ಬಾಲಯವೇ, ನಿದ್ದೂರಿಯಲ್ಲ ನಿದ್ವಾನ, ನಿದ್ದೂರಿಯಲ್ಲ ಅದು ನಿಧಾನ, ನೆಲದಡಿಗಿನ ನಿಧಾನ. ನಿದ್ರೆ ಮಾಡ್ತಾ ಇಲ್ಲ, ಎಲ್ಲ ಅಲ್ಲಗಳಿತಾಳೆ ಅವಳು. ಅದಕ್ಕೆ ಅಪನೊತ್ತಿ ಅಲಂಕಾರ ಅಂತೇವೆ ನಾವು. ಅಪನೊತ್ತಿ ಅಲಂಕಾರದ ಬಗ್ಗೆ ಕಲ್ತವಳಲ್ಲ ಅವಳು, ಆದ್ರೆ ಅಲ್ಲಿ ಅಪನೊತ್ತಿ ಅಲಂಕಾರ ಬಂದಿದೆ. ನಿದ್ದೂರಿಯಲ್ಲ ನಿದ್ವಾನ ಗೋಕರ್ಣದ ಸಿದ್ಧರು ಕೊಟ್ಟ ಶಿವಧ್ಯಾನ ಮಾಡ್ತಾ ಇದ್ದಾರೆ ಮಗು. ಆ ನಿಧಾನ ಅಷ್ಟೇ ಅಲ್ಲ, ಇದು ಶಿವಧ್ಯಾನ ಮಾಡ್ತಾ ಇದೆ ಮಗು ಅಂತ ಹಾಡುಗಾರ್ತಿ ಹೇಳ್ತಾಳಲ್ಲ. ಅಂದ್ರೆ ಆ ಒಂದು ಸಣ್ಣ ಒಂದು ಹಾಡಿನಲ್ಲಿ ಅವಳ ನಿದ್ದೆಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಮ್ಗೆ ಏನೋ ಮಹಾಕಾವ್ಯದ ಸುಳುವುಗಳಲ್ಲಿ ಕಾಣ್ತವೆ. ಮತ್ತೊಂದು ಪದ್ಯವು ಹಾಗೆ, ಮಂಜು ಕರಿ ತಂದೆ ಅಂಜೂತೆ ನಾ ಬಂದೆ. ಅವಳು ಎಲ್ಲೋ ನಡೀತಾ ಇದ್ದಾಳೆ. ನಡೀತಾ ಇರುವಾಗ ಅಲ್ಲಿ ಮಂಜು ಬಿದ್ದಂಗೆ ಕಾಣ್ತದೆ ಅವಳಿಗೆ. ಮತ್ ಸ್ವಲ್ಪ ಮುಂದೆ ಹೋಗ್ತಾಳೆ. ಮೊದ್ಲು ಹೆದರಿಕೆ ಆಗ್ತದೆ, ಮಂಜು ಬಿತ್ತಲ್ಲ, ಮಳೆ ಬರ್ಬಹುದಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಮಳೆ ಅಲ್ಲ, ಮಂಜು ಅಲ್ಲ, ಮಳೆ ಅಲ್ಲ. ಓ ಇದು ನಮ್ಮೂರಿನ ಜೇನೋಡಿಯ ಇದ್ದಾನಲ್ಲ, ಜೇನೋಡಿಯರ ಮಿಂದೆ ಚಂಡಿಕೆಯ ಸೆಳೆದರೆ. ಮಿಂದು ಈ ಚಂಡಿಕೆ ಬಿಟ್ಟಿರ್ತಾರಲ್ಲ, ಮಿಂದಾದ್ಮೇಲೆ ಚಂಡಿಕೆಯನ್ನು ಸೆಳೆದ್ರು, ಹಿಂಗ ಸಿಂಪಡಿಸಿದ್ರು. ಆ ಸಿಂಪಡಿಸಿದ ನೀರು ಅಂತಾಳೆ ಅವಳು. ಅಷ್ಟು ದೊಡ್ಡ ಮಂಜಿನಾಕಾರದಲ್ಲಿ ಬಿದ್ದಿದೆ. ಆ ಬೃಹದಾಕಾರದ ವಿಶಾಲವಾದ ದೇವರು ಕಲ್ಪನೆಯಲ್ಲಿ ಬರ್ತದೆ. ಇಲ್ಲಿಯೂ ಕೂಡ ಮತ್ತು ಅಪನೋತಿ ಅಲಂಕಾರವೇ ಇದೆ. ನಮಗೆ ಒಂದೊಂದು ಹಾಡುಗಳು ಒಂದೊಂದು ಮಹಾಕಾವ್ಯಗಳಂತೆ ಕಾಣ್ತವೆ. ಹೌದು, ಅಂದ್ರೆ ಇದರ ಅರ್ಥ ಮಾಡ್ಕೊಂಡಿದ್ದಾಗ ಇದ್ರದ್ದು ಒಂದು ಸಾರ್ಥಕತೆ ಅನ್ನಿಸ್ತದೆ. ಬರೀ ನಾನು ಕ್ಷೇತ್ರ ಕಾರ್ಯ ಮಾಡುವುದಷ್ಟೇ ಅಲ್ಲ, ಅದರ ವಿಶ್ಲೇಷಣೆ ಮಾಡೋದು, ದಾಖಲೀಕರಣ ಮಾಡೋದಷ್ಟೇ ಅಲ್ಲ, ಆ ವಿಶ್ಲೇಷಣೆನೂ ಕೂಡ ಜನರಿಗೆ ತಿಳಿಯುವ ಹಾಗೆ ಬರೆಯುವುದು ನನ್ನ ಹವ್ಯಾಸ. ಇಲ್ದಿದ್ರೆ ಎಷ್ಟೋ ನನ್ನ ಈ ಕ್ಷೇತ್ರ ಕಾರ್ಯಗಳು ಹಾಗೆ ಬಿದ್ದು ಹೋಗ್ತಿದ್ವು. ಕೆಲವು ಕ್ಷೇತ್ರ ಕಾರ್ಯ ಮಾಡಿದ್ದನ್ನು ನಮ್ಮ NR ನಾಯಕರು ಎಡಿಟ್ ಮಾಡಿದ್ರು, ನಾನು ಎಡಿಟ್ ಮಾಡಿದೆ. ಹೀಗಾಗಿ ಅದರ ಎಷ್ಟೋ ಪುಸ್ತಕಗಳಾಗಿ ಹೊರಬರುವುದಕ್ಕೆ ಸಾಧ್ಯವಾಯಿತು. ಈಗ ತಾವು ಶಿಕ್ಷಕಿಯಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದೀರಿ. ಅಂದ್ರೆ ವಿವಾಹದ ನಂತರ ತಾವು ಶಿಕ್ಷಕಿಯಾಗಿದ್ದೀರಾ? ಎಲ್ಲಿ ಕೆಲಸ ಮಾಡಿದ್ದೀರಿ? ನಾನು ಶಿಕ್ಷಕಿಯಾಗಿ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಇರ್ತಿತ್ತು. ಯಾಕಂದ್ರೆ ನಾನು ಪರ್ಮನೆಂಟ್ ಟೀಚರ್ ಇರ್ಲಿಲ್ಲ ಶಾಲೆಯಲ್ಲಿ. ಶಿಕ್ಷಣ ಸಂದರ್ಭದಲ್ಲಿ ಅಲ್ಲಿಯ ಕೆಲವು ವೇಳೆಯನ್ನು ನನ್ನ ಈ ಸಂಗ್ರಹ ಕಾರ್ಯಕ್ಕೂ ಬಳಸ್ಕೊಂಡಿದ್ದೇನೆ. ಆದ್ರೆ ಶಿಕ್ಷಣಕ್ಕೆ ತೊಂದರೆ ಆಗದ ಹಾಗೆ ಬಳಸ್ಕೊಂಡಿದ್ದೇನೆ. ಉದಾಹರಣಾತ್ಮಕವಾಗಿ ಚಿನ್ನದ ಹಬ್ಬ ಮಾಡಿದೆ. ಒಂದು ಶಾಲೆಯ ಮುಖ್ಯಸ್ಥರು ಏನಿದ್ರು, ಆಡಳಿತ ಮಂಡಳಿಯ ಅಧ್ಯಕ್ಷರು, ಅವರಿಗೆ ಹಣದ ತೊಂದರೆ ಇತ್ತು. ನಾವು ಯಾರತ್ರ ಮದುವೆ ಮಾಡೋರ ಹತ್ರ ಹೋಗಿ ನಮ್ಗೆ 1,000 ರೂಪಾಯಿ ಕೊಡಿ ಅಂತ ಕೇಳ್ತಿದ್ರು. ಇದು ಬೇಡ, ನಾವೊಂದು ಉಪಾಯ ಮಾಡೋಣ. ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಇದ್ದಾರೆ, ಅವರಿಂದ ಇದಕ್ಕೆ ಒಂದು ಪ್ರಚೋದನೆಯನ್ನು ಪಡೆಯೋಣ ಅಂತ ಹೇಳ್ಕೊಂಡು ನಾನು ಮತ್ತು ಆಡಳಿತ ಮಂಡಳಿಯಲ್ಲಿ ಯೋಚನೆ ಮಾಡಿ ಚಿನ್ನದ ಹಬ್ಬ ಮಾಡಬೇಕು ಅಂತ ಮಾಡಿದ್ವಿ. ವೇಳೆ ಎಲ್ಲ ಹಾಳಾಗ್ಬಿಡ್ತದೆ, ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ತೊಂದರೆ ಆಗ್ತದೆ ಅಂತ ಕೆಲವು ಶಿಕ್ಷಕರಲ್ಲಿ ಕೆಲವರು ಅಪಸ್ವರ ಎತ್ತಿದ್ರು. ಆದ್ರೆ ಅಲ್ಲಿಯ ಇನ್ನೊಬ್ರು ಭಾಗವತನವರು, ಏನೋ ಅವಳು ಮಾಡ್ತೇನೆ ಅಂತ ಹೇಳ್ತಾಳೆ, ಮಾಡ್ಲಿ ಹುಡುಗಿ, ನಾವು ಸಹಕಾರ ಕೊಡೋಣ ಅಂತ ಹೇಳಿದ್ಲು. ಆಗ ನಾನು ಚಿನ್ನದ ಹಬ್ಬವನ್ನೂ ಮಾಡಿದೆ. ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ 4ನೇ ನಂಬರ್ ಕೂಡ ಬಂದ್ರು. ಆ ಶಿಕ್ಷಣದಲ್ಲಿಯೂ ತೊಂದರೆ ಆಗದಿದ್ದ ಹಾಗೆ ಮತ್ತು ನನ್ನ ಈ ಕೆಲಸಕ್ಕೂ ತೊಂದರೆ ಆಗದಿದ್ದ ಹಾಗೆ ಎರಡನ್ನು ಅಳವಡಿಸಿಕೊಂಡು ನಾನು ಉಳಿದ ವೇಳೆಯಲ್ಲಿ ಶಾಲೆ ಬಿಟ್ಟ ಮೇಲೆ ಕೆಲಸ ಮಾಡ್ತಿದ್ದೆ. 2 ಜನ ಸಹಾಯಕರನ್ನು ನೇಮಿಸಿಕೊಂಡು ಮಾಡ್ತಿದ್ದೆ. ಆದ್ರಿಂದ ಚಿನ್ನದ ಹಬ್ಬದ ಹೊತ್ತಿಗೆ ನಮ್ಮ ಆಡಳಿತ ಮಂಡಳಿಗೆ 18 ಲಕ್ಷ ರೂಪಾಯಿ ಕೊಡಿಸುವಾಗೆ ನನ್ನ
ಆ ಒಂದು ಕಾರ್ಯಕ್ರಮ ಅನುಕೂಲ ಮಾಡಿಕೊಡ್ತು. ಎಲ್ಲರೂ ಈ ಶಾಲೆಯ ಕಡೆ ಲಕ್ಷ್ಯ ಕೊಡುವಾಗಾಯ್ತು. ದೇಶ ವಿದೇಶಗಳಲ್ಲಿ ವಿದ್ಯಾರ್ಥಿಗಳು ಬಂದು ನಮ್ಮ ಯೋಗಕ್ಷೇಮವನ್ನು ಕೇಳ್ಕೊಂಡು ನಿಮಗೆ ದುಡ್ಡು ಬೇಕಾ ಅಂತ ಕೇಳುವಂತಾಯ್ತು. ಕೇವಲ 3 ತಿಂಗಳ ಇದ್ರೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನನಗೆ, ಇಷ್ಟು ಹಣವನ್ನು ಕೊಡ್ಲಿಕ್ಕೆ. ಮತ್ತು ಸ್ವಲ್ಪ ದಿವಸ ಇದ್ರೆ ಹೆಚ್ಚು ಮಾಡ್ತಿದ್ನೋ ಅನಿಸ್ತಾ ಇತ್ತು. ಆವಾಗ ನಾನು ರಿಟೈರ್ ಆಗಿಬಿಟ್ಟೆ. ಆದ್ರೆ ಆಗ ಮಾಡಿದಂತ ಒಂದು ಸಾಧನೆ ಇದೆಯಲ್ಲ, ಅದು ಬಹಳಷ್ಟು ದಿನಗಳ ಬಗ್ಗೆ ಈಗಿನವರೆಗೂ ಉಳಿದುಕೊಂಡಿದೆ. ಈಗಲೂ ಕೂಡ ನಮ್ಮ ಹಳೆಯ ವಿದ್ಯಾರ್ಥಿಗಳು ಬಂದು ನಿಮ್ಗೇನ್ ತೊಂದರೆ ಇದೆ ನಾವು ಕೊಡ್ತೇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆ ಒಂದು ಸಂಪ್ರದಾಯ ಮುಂದುವರಿತು. ಇದನ್ನು ಕಾರ್ಯಕ್ರಮ ಮಾಡುವುದಕ್ಕೆ ಒಂದು ಯೋಚನೆ ನನಗೆ ಬಂದದ್ದು ಅಂದ್ರೆ, ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ಸಿಗ್ತಾ ಇರ್ಲಿಲ್ಲ. ಮಧ್ಯಾಹ್ನದ ಊಟ ಕೊಡಬೇಕು ಅಂತ ಬಹಳ ದಿವಸಗಳಿಂದ ನನಗೆ ಕನಸಿತ್ತು. ಅವಾಗ ನಮ್ಮ ಸರ್ಕಾರಿ ಯೋಜನೆಯೂ ಇರ್ಲಿಲ್ಲ, ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವೂ ಇದ್ದಿರ್ಲಿಲ್ಲ. ಆಗ ನಮ್ಮ ಹುಡುಗರ ಹತ್ರ ದುಡ್ಡು ಕೊಟ್ಟು ಕಳಿಸಿದ್ರೆ ಅಲ್ಲಿ ಎಲ್ಲೂ ಬಾಳೆಹಣ್ಣಿಲ್ಲ ಅಂತ ಬರ್ತಿದ್ರು. ಒಂದು ಬಾಳೆಹಣ್ಣು ತಕೊಳ್ಳಿಕ್ಕೂ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ ಇದೆ. ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಎಲ್ಲೋ ಹಳ್ಳಿಯಿಂದ ಬರ್ತಾರೆ ಮತ್ತು ಇಲ್ಲಿ ಊಟ ಇಲ್ಲ. ನಾವು ಏನಾದ್ರು ಊಟ ಮಾಡಿಕೊಂಡು ಮನೆ ಒಳಗೆ ಕ್ಲಾಸ್ ರೂಮ್ ಹೊರಡಿ ಅಂತ ಹೇಳುವಂತ ಪರಿಸ್ಥಿತಿ ಇತ್ತು. ಇದು ಚಂದ ಅಲ್ಲ, ಏನಾದ್ರೂ ಮಾಡಬೇಕು ಅಂತ ಹೇಳುವ ಈ ಒಂದು ಆಲೋಚನೆಯಿಂದ ಕೂಡ ನಾನು ಚಿನ್ನದ ಹಬ್ಬದ ಗುರಿ ಇಟ್ಟುಕೊಂಡಿದ್ದೆ. ಅದು ಸಾಧ್ಯ ಆಯ್ತು ಮತ್ತು ಜನ ಸಾಕಷ್ಟು ಹಣವನ್ನು ಕೊಟ್ಟರು. ಅಂದ್ರೆ ಸರ್ಕಾರದ ಬಿಸಿ ಊಟದ ಯೋಜನೆ ಬರುವ ಮೊದಲೇ ನೀವು ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಶುರು ಮಾಡಿದ್ವಿ. ಹಣ ಇಟ್ವಿ. ಕರ್ನಾಟಕ ಸರ್ಕಾರದ ಯೋಜನೆ ಬಂತು, ಬಿಸಿ ಊಟ ಯೋಜನೆ. ಅದನ್ನು ಫಿಕ್ಸ್ ಆಗಿ ಇಟ್ಟು ಆ ಯೋಜನೆಯನ್ನು ಮತ್ತೆ ತಗೊಂಡ್ಬಂದ್ರು. ಅದು ನನಗೆ ಬಹಳ ಸಂತೋಷ ಕೊಟ್ಟದ್ದು. ಖಂಡಿತವಾಗಿಯೂ. ಈಗ ಶಾಂತಿ ನಾಯ್ಕ ಅವರೇ, ಕರಾವಳಿ ಜಾನಪದ ಆಹಾರ ಕುರಿತ ಹಾಗೆ ತಾವು ಸಂಶೋಧನಾ ಕಾರ್ಯವನ್ನ ಕೈಗೊಂಡಿದ್ದೀರಿ. ಇಲ್ಲಿ ತಮಗೆ ಮೂಡಿದಂತ ಆಸಕ್ತಿ, ಅಭಿರುಚಿ ನಾವು ಬಹಳವಾಗಿ ಮೆಚ್ಚಲೇಬೇಕು. ಈಗ ಕೆಸು ಪುರಾಣ ಮತ್ತು ವಾಸ್ತವ ಈ ಒಂದು ಪುಸ್ತಕದಲ್ಲಿ ಒಂದು ರಸಮಯ ಪುಸ್ತಕವನ್ನ ಬರೀಬಹುದು ಅಂತ ತಮಗೆ ಯೋಚನೆ ಬಂದದ್ದಂತೂ ಹೌದು. ಈಗ ಒಂದು ಸಮುದಾಯದ ಒಂದು ನಿರ್ದಿಷ್ಟ ಸಸ್ಯವನ್ನ ಬಳಸಿಕೊಂಡು ಜಾನಪದೀಯ, ವೈಜ್ಞಾನಿಕ, ಸಾಮಾಜಿಕ, ವೈದ್ಯಕೀಯ, ವಾಣಿಜ್ಯ, ಧಾರ್ಮಿಕ, ಆಹಾರ ಶಾಸ್ತ್ರೀಯ ಮೌಲ್ಯಗಳನ್ನ ಸಾರ್ವಕಾಲಿಕವಾಗಿ ದಾಖಲೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನೀವು ಬರೆದಂತ ಪುಸ್ತಕ ಕೆಸು ಪುರಾಣ ಮತ್ತು ವಾಸ್ತವ. ಏನು ಇದರ ಒಂದು ಸ್ವಾರಸ್ಯ? ಈ ಕೆಸು ಅಂದ್ರೆ ಒಂದು ಸಾಮಾನ್ಯ ಒಂದು ಸಸ್ಯ. ಎಲ್ಲಾದ್ರೂ ಬಹಳ ಬಡವರು ಅದನ್ನು ತಿಂತಾರೆ ಅಂತ ತಿಳ್ಕೊಳ್ತಾರೆ. ಕೆಸುಗಳು ನಮ್ಮಲ್ಲಿ ತನ್ನಿಂತಾನೆ ಮಳೆ ಬಂದ ಕೂಡಲೇ ಬೇಕಷ್ಟು ಎಲ್ಲೆಂದ್ರೆಲ್ಲೆಲ್ಲ ಬೆಳ್ಕೊಳ್ತವೆ. ಅದಕ್ಕೆ ಕಾಡು ಕೆಸು ಅಂತ ಹೇಳ್ತೇವೆ. ಅದರಿಂದ ಕರಗ್ಲಿಗೆ ಮಾಡ್ತಾರೆ, ಅನೇಕ ತರದ ಅಡಿಗೆಗಳನ್ನು ಮಾಡ್ತಾರೆ. ಇಲ್ಲಿ ಒಂದು ಮಹತ್ವದ ಅಂಶ ಅಂತ ಹೇಳಿ ನನಗೆ ಗಮನಕ್ಕೆ ಬಂದದ್ದು ಅಂದ್ರೆ, ಈ ಒಂದು ಕೆಸುವಿನ ಆಹಾರ ಎಷ್ಟು ಪ್ರಾಚೀನವಾದದ್ದು. ಸುಮಾರು 6-7 ಸಾವಿರ ವರ್ಷಗಳ ಹಿಂದೆ ಅಲ್ಲಿಯ ಹವಾಯಿಯನ್ನರು ಅದನ್ನು ತಿಂತಿದ್ರು. ಅದರ ಗಡ್ಡೆಯನ್ನು ಬೇಯಿಸಿ ಎಲ್ಲರೂ ಸುತ್ತಲೂ ಕೂತ್ಕೊಂಡು ತಿಂತಿದ್ರು. ಸಣ್ಣವರು ದೊಡ್ಡವರು ಎಲ್ಲ ಒಂದು ಸ್ಥಳದಲ್ಲಿ ಅದನ್ನು ಸೇವಿಸುತ್ತಿದ್ರು. ಈ ಒಂದು ವಿಷಯವನ್ನು ಓದ್ತಾ ಇದ್ದಾಗೆ ನನಗೆ ಕರಾವಳಿಯಲ್ಲಿ ಒಂದು ವಿಷಯ ಗೊತ್ತಾಯ್ತು. ಎಷ್ಟೋ ವರ್ಷಗಳಿಂದ ನಾನು ಫೀಲ್ಡ್ ವರ್ಕ್ ಮಾಡಿದ್ದೇನೆ ಮತ್ತು ಕೆಸುವಿನ ಬಗ್ಗೆ ಅಧ್ಯಯನ ಮಾಡಿದ್ದೇನೆ, ಅದರ ಅಡಿಗೆ ಮಾಡಿದ್ದೇನೆ. ಪತ್ರೊಡೆ ಅಂತ ಬಹಳ ಪ್ರೀತಿಯ ಅಡಿಗೆಯನ್ನು ಮಾಡಿದ್ದೇನೆ. ಆದ್ರೂ ಒಂದು ವಿಷಯ ಗಮನಕ್ಕೆ ಬರಲಿಲ್ಲ. ಏನಂದ್ರೆ, ಚೌತಿ ಮತ್ತು ಅಷ್ಟಮಿ ದಿನಗಳಲ್ಲಿ ಈ ಕೆಸುವನ್ನು ಪೂಜೆ ಮಾಡೋರು ಇದ್ದಾರೆ. ಕೆಸು ಪೂಜೆ ಹವಾಯಿಯನ್ನರು ಅದನ್ನು ದೇವರಂತ ಬಗೆದ್ರು. ಆಕಾಶ ಮತ್ತು ಭೂಮಿಗೆ ಹುಟ್ಟಿದ ಮಗು ಅಂತ ಬಗೆದ್ರು ಮತ್ತು ಆಗಿನ ಪ್ರಾಚೀನ ಆಹಾರವಾಗಿತ್ತು. ಆ ಒಂದು ಆಹಾರವನ್ನು ನಮ್ಮ ಕರಾವಳಿಯವರು ಪೂಜೆ ಮಾಡ್ತಾ ಇದ್ದಾರಲ್ಲ. ಚೌತಿ ಹೊತ್ತಿಗೆ ಕೆಸುವನ್ನು ತಂದು ಬಾಗಿಲಿಗೆ ಇಟ್ಟು ಪೂಜೆ ಮಾಡ್ತಾರಲ್ಲ, ಮತ್ತು ಅಷ್ಟಮಿ ದಿನ ಕೆಸುವಿನ ಎಲೆಯಲ್ಲಿ ಕೃಷ್ಣನಿಗೆ ನೀರು ಹಾಕೋಯ್ತಾರಲ್ಲ, ಮತ್ತು ಕೃಷ್ಣ ಹುಟ್ಟಿದ್ದು ಕೆಸುವಿನ ಹುಳಿಯಲ್ಲಿ ಅಂತಾರಲ್ಲ. ಇಂಥ ಕೆಸುವಿನ ಬಗ್ಗೆ ಒಂದು ದೈವಿಕ ಭಾವನೆಯನ್ನು 6-7 ವರ್ಷಗಳ ಹಿಂದಿನಿಂದ ಇಂದಿನವರೆಗೂ ಉಳಿಸಿಕೊಂಡು ಬಂದಿದ್ದಾರಲ್ಲ ಅನ್ನೋದು ನನಗೆ ತುಂಬಾ ಕುತೂಹಲ ಉಂಟಾಯಿತು. ಆದ್ರಿಂದ ಅದನ್ನು ಬರಲಿಕ್ಕೆ ಶುರು ಮಾಡಿದೆ. ಇವು ಇದರ ಆಹಾರದ, ಧಾರ್ಮಿಕ ಮತ್ತು ಇತರ ಮೌಲ್ಯಗಳನ್ನು ಕೂಡ ಅದರಲ್ಲಿ ತೋರಿಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಈಗ ದುಂಡಗಿರುವೆ ಚೆಂಡಲ್ಲ, ಉರಿಯುತ್ತಿರುವೆ ಬೆಂಕಿಯಲ್ಲ, ಬೆಳಕನ್ನ ಕೊಡುವೆ ದೀಪವಲ್ಲ. ಇದು ಒಂದು ಜನಸಾಮಾನ್ಯರು ಪಟ್ಟನೆ ಈ ಒಗಟಿಗೆ ಒಂದು ಉತ್ತರ ಹೇಳ್ಬಿಡ್ತಾರೆ, ಅದು ಸೂರ್ಯ ಅಂತ ಹೇಳಿ. ಈ ಒಗಟು ಒಂದು ಕೇಳುವುದು, ಒಗಟಿಗೆ ಉತ್ತರವನ್ನ ಕೊಡುವುದು ಒಂದು ಮಿದುಳಿಗೆ ಕೊಡುವಂತ ಕಸರತ್ತು.
ಈ ಒಗಟುಗಳ ಬಗ್ಗೆ ಕೂಡ ತಾವು ಬಹಳ ಆಳವಾದ ಅಧ್ಯಯನ ಮಾಡಿದ್ದೀರಿ. ಇದು ಯಾಕೆ ಮಾಡ್ಬೇಕು ಅನಿಸ್ತು? ನಾನು ಒಂದು ಹೊಸ ಶಾಲೆಗೆ ಸೇರ್ಕೊಂಡಿದ್ದೆ. ಅಲ್ಲಿ ಪೂರ್ಣ ಪ್ರಮಾಣದ ಮಾಸ್ತರ್ ಇರುವುದಿಲ್ಲ. ಒಬ್ಬ ಮಾಸ್ತರ್ ಅಂತೂ B.Ed ಕಲೀಲಿಕ್ಕೆ ಹೋಗಿದ್ರು. ಅಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಾಸ್ತರೇ ಡ್ರಾಯಿಂಗ್ ಮಾಸ್ತರ್ ಆಗ್ಬೇಕು, ಕ್ರೀಡಾ ಮಾಸ್ತರ್ ಆಗ್ಬೇಕು, ಕನ್ನಡ ಮಾಸ್ತರ್ ಆಗ್ಬೇಕು. ಇಂಥ ಒಂದು ಪರಿಸ್ಥಿತಿ ವರ್ಗದ ಹೊಸ ಶಾಲೆಯ ಪ್ರಾರಂಭದಲ್ಲಿ ಇರ್ತದೆ. ಅಲ್ಲಿ ಗೇಮ್ಸ್ ಟೀಚರ್ ನಾ ಆಗಿದ್ದೆ. ಗೇಮ್ಸ್ ಆಡ್ತಿದ್ದೇನೆ, 9ನೇ ತೇಲಿದ್ದಾಗೆಲ್ಲ ಆಡ್ತಿದ್ದೆ. ಆದ್ರೆ ಗೇಮ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲಿ ಏನ್ ಮಾಡುದಪ್ಪ ಅಂತ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಕರ್ಕೊಂಡು ಹೋಗಿ ಅವ್ರ ಹತ್ರದಿಂದ ಒಂದು ಕಡೆಯಲ್ಲಿ ಹುಡುಗರು ಆಡ್ತಿದ್ರು, ಮತ್ತೊಂದ್ ಕಡೆ ನನ್ನ ಆಜು ಬಾಜು ಹುಡುಗಿಯರು ಕೂತ್ಕೊಳ್ತಿದ್ರು. ಅವ್ನು ಯಾಕೆ ಔಟ್ ಆದ, ಇವನು ಹೀಗೆ ಮಾಡೋದ್ರಿಂದ ಔಟ್ ಆದ ತಕ್ಷಣ ಬರ್ಕೊಳ್ತಿದ್ದೆ, ಮತ್ತೊಬ್ಳು ಬರ್ಕೊಳ್ತಿದ್ಲು. ಮತ್ತು ಅವನು ಈಗ ಹೇಗೆ ಗೆದ್ದ ಇವನ್ನೆಲ್ಲ ಬರ್ಕೊಂಡು ಆಮೇಲೆ ನಾವು ಕ್ರೋಢೀಕರಣ ಮಾಡಿ ಸುಮಾರು 142 ಆಟಗಳನ್ನು ಸಂಗ್ರಹ ಮಾಡಿದೆ. ಇದು ಒಂದು ರೀತಿ. ಆವಾಗ ಬಹುಶಃ ಕನ್ನಡದಲ್ಲಿ ಯಾರು ಮಾಡಿರ್ಲಿಲ್ಲ. ಒಬ್ಬರು ಸುಶೀಲಾ ಅನ್ನೋರು ಸಣ್ಣದೊಂದು ಪುಸ್ತಕ ಮಾಡಿದ್ರು. ಆನಂತರ ಒಗಟುಗಳ ಬಗ್ಗೆ ಒಂದ್ ದಿವಸ ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಒಬ್ಬ ಅರ್ಧದಲ್ಲಿ ಬಂದ್ಬಿಟ್ಟು ಯಾಕೋ ನಿಂಗೆ ತಡ ಆಯ್ತು, ಏನ್ ಹೇಳುದು ಅಕ್ಕರೆ, ಅಲ್ಲಿ ಬಾವಿಕಟ್ಟೆ ಹತ್ರ ಅಲ್ಲಿ ಕೂತ್ಕೊಂಡಿದ್ದ ಅವ್ನು. ನಾನ್ ನೋಡ್ತಾ ಇರುವಾಗ ಬಾವಿ ಗುದ್ಕ್ ಬಿಡ್ಬೇಕಾ? ಇದೇನು, ನಾನು ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ಮಕ್ಕಳಿಗೆ ಒಗಟು ಹೇಳುವ ಆಟ ಮಾಡ್ತಾ ಇದ್ದೆ. ಯಾಕಂದ್ರೆ ಟೈಮ್ ಕಳಿಬೇಕಾಗಿತ್ತಲ್ಲ. ಇವನಿಗೆ ಅದು ಗೊತ್ತಾಯ್ತು. ಅದನ್ನ ಆ ರೀತಿಯಾಗಿ ಹೇಳಿದ್ರೆ ಯಾರಿಗೂ ಉತ್ತರನೇ ಬರ್ಲಿಲ್ಲ. ನನಗೊಮ್ಮೆಲೆ ದಿಗಿಲಾಯ್ತು, ಇದೇನು ಉತ್ತರ? ಆವಾಗ ಗೊತ್ತಾಯ್ತು, ಬಾಳೆಹಣ್ಣು ಸಿಪ್ಪೆ ತೆಗಿ ಬಾವಿ ಇಳಿ. ಇಂಥ ಊಟಗಳು ನೀವು ಎಷ್ಟು ಚೆಂದಾಗಿ ಹೇಳಿದ್ನಲ್ಲ. ಹೀಗೆ ಹೇಳಿದ್ರೆ ನಾನು ಸಿಪ್ಪೆ ಸುಲಿ ತಿನ್ನುವಂತ ಬರ್ತಿತ್ತು. ಆದ್ರೆ ಅವನ್ ಹೇಳಿದ ರೀತಿ ಹೇಗಿತ್ತು, ನಾಟಕೀಯವಾಗಿ ಹೇಳ್ಬಹುದಲ್ಲ, ಈ ಒಗಟ್ನಲ್ಲೂ ಈ ರೀತಿ ಇರ್ತದಲ್ಲ ಅಂತ ಅಂದ್ಕೊಂಡು ನಾನು ಒಗಟು ಸಂಗ್ರಹಕ್ಕೆ ಶುರು ಮಾಡಿದೆ. ಸುಮಾರು ಎಷ್ಟು ಸಂಗ್ರಹ ಮಾಡಿದ್ರಿ? 500-600 ಒಗಟುಗಳು ಸಂಗ್ರಹ ಆಗಿದ್ದಾವೆ. ಆವಾಗ ಬರ್ದು ನಾನು ಉತ್ತರ ಬರ್ದುವಲ್ಲ, ಎಂತ ಒಗಟಾದ್ರೂ ಬರ್ತಿತ್ತು ನನಗೆ. ಕೆಲವು ಪತ್ರಿಕೆಗಳಿಗೆ ಒಗಟು ಬರ್ತಾ ಇರ್ತವೆ, ನೋಡಿದ್ದೀನಿ. ನಮ್ಮ ಒಗಟುಗಳು ನೋಡಿದ್ರೆ ಸಾಕು, ಅದು ಓದಬೇಕು. ಅವರು ಆ ಪುಸ್ತಕ ಓದಬೇಕು. ಬೆಂಗಳೂರಿನ ಲೇಖಿಕಾ ಬಳಗದವರು ಒಗಟುಗಳನ್ನು ವಿದ್ಯಾರ್ಥಿಗಳಿಂದ ಹೇಳಿಸುವ ಒಂದು ಕ್ಷೇತ್ರ ಕಾರ್ಯವನ್ನು ಮಾಡಿಸಿದ್ರು. ಅಲ್ಲಿ ಕ್ಷೇತ್ರ ಕಾರ್ಯ ಮಾಡುದು, ಅವರಿಗೆ ಒಗಟು ಕೇಳುದು, ಆ ಒಂದು ಸಂದರ್ಭವನ್ನು ಅಲ್ಲಿ ನಿರ್ಮಾಣ ಮಾಡ್ಕೊಂಡ್ವಿ. ಒಗಟು ಕೇಳಿಕ್ಕೆ ಎಲ್ಲಾ ಕಡೆ ಹೋದ್ರೆ ವೇಳೆ ಹಾಳ ಹೋಗ್ತದ. ಆದ್ರಿಂದ ಇವ್ರು ಏನ್ ಮಾಡಿದ್ರು, ಕೆಲವು ಮಕ್ಕಳನ್ನು ಕರೆಸಿ ಕೇಳಿದ್ರು. ಒಂದು 10 ಮಕ್ಕಳು ಕರೆದ್ವಿ. ಇವರು ಒಗಟು ಕೇಳಿದ್ರು, ಇವರು ಒಗಟು ಕೇಳಿ ಅಲ್ಲಿ ಒಂದು ಒಗಟು ಕ್ಷೇತ್ರ ಕಾರ್ಯದ ಒಂದು ಪರಿಸರವನ್ನೇ ಅಲ್ಲಿ ಮಾಡಿದ್ವಿ ನಾವು. ಈ ಸಂದರ್ಭದೊಳಗೆ ನನಗೆ ಒಂದು ಜ್ಞಾಪಕ ಬರ್ತದೆ. ನಾವು ನಮ್ಮ ಧಾರವಾಡ ಆಕಾಶವಾಣಿನಲ್ಲಿ ಕೇಳು ಗೆಳತಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಆ ಕಾರ್ಯಕ್ರಮ ಅಂದ್ರೆ ಅದು ನೇರ ಕಾರ್ಯಕ್ರಮ, ದೂರವಾಣಿ ಮೂಲಕ ಮಾಡುವಂತದ್ದು. ಅದರಲ್ಲಿ ನಮ್ಮ ಕೇಳುಗರು ಭಾಗವಹಿಸುವಿಕೆ ಇತ್ತು. ನಮಗೆ ಅವ್ರು ಕಾಣ್ತಿರ್ಲಿಲ್ಲ, ಅವ್ರಿಗೆ ನಾವು ಕಾಣ್ತಿರ್ಲಿಲ್ಲ. ಆದ್ರೆ ಧ್ವನಿಯ ಮೂಲಕ ಒಬ್ರಿಗೊಬ್ರು ಪರಿಚಯ ಆಗಿ ನಾವು ಒಗಟನ್ನ ಕೇಳೋದು, ಅವರು ಸರಿ ಉತ್ತರ ಹೇಳೋದು. ಅವ್ರು ಇಷ್ಟಪಡ್ತಿದ್ರು ಅಂದ್ರೆ ನಮಗೆ ನಮ್ಮ ಒಂದು ದೈಹಿಕ ತೊಂದರೆಗಳನ್ನ ಮರೆಸ್ಲಿಕ್ಕೆ ಮತ್ತೆ ಒಂದು ಮೆದುಳಿಗೆ ಕಸರತ್ತು ಕೊಡ್ಲಿಕ್ಕೆ ಈ ಒಗಟಿನ ಕಾರ್ಯಕ್ರಮ ನಮಗೆ ಬೇಕು, ನಿಲ್ಲಿಸಬೇಡಿ ಅನ್ನೋ ಬೇಡಿಕೆ ಕೂಡ ನಮ್ಗೆ ಬರ್ತಾ ಇತ್ತು. ಈಗೀಗ ಸುಧಾದಲ್ಲಿ ಕೆಲವು ಪತ್ರಿಕೆಗಳು ನೋಡ್ತಾ ಇದ್ದೇನೆ, ಫೇಸ್ಬುಕ್ ನಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಚಂದ ಒಗಟುಗಳಿವೆ. ಎಲ್ಲಿಂದರೋ ಬಂದಿರು, ಮುತ್ತಿನ ಡೇರಿ ಹಾಕಿದ್ರು, ದಿಕ್ಕಾಪಾಲಾಗಿ ಓಡಿದ್ರು, ಯಾರ ಕಲ್ಲು ಹೊತ್ತಾಕಿದ್ರು, ದಿಕ್ಕಾಪಾಲಾಗಿ ಓಡಿದ್ರು, ಮುತ್ತಿನ ಡೇರಿ ಹಾಕಿದ್ರು, ಎಲ್ಲಿಂದರೋ ಬಂದಿದ್ರು. ಈ ಶಬ್ದಗಳನ್ನು ಕೇಳುವಾಗ ಒಂಥರದ ಕವಿತ್ವ ಉಕ್ಕುತ್ತದೆ ಅಂತ ನನ್ನ ಈ ಪುಸ್ತಕದಲ್ಲಿ ಜಾಣೆ ಕನ್ನಡವ ತಿಳಿದೇಳೆ ಎಂಬ ಪುಸ್ತಕದಲ್ಲಿ ಇವೆ. ಅದನ್ನು ಎಲ್ಲರೂ ಓದಿದ್ರೆ, ಈ ಒಗಟಿನ ಬಗ್ಗೆ ಮಕ್ಕಳಲ್ಲಿ ಸಂತೋಷ ಹುಟ್ಟಿದ್ರೆ, ಓದಿನ ಬಗ್ಗೆಯೂ ಮಕ್ಕಳಲ್ಲಿ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂದ್ಕೊಂಡಿದ್ದೀನಿ. ಖಂಡಿತ. ತಂಬುಳಿ ಅನ್ನೋದು ನಮ್ಮ ದಿನನಿತ್ಯದ ಪದಾರ್ಥ. ಪ್ರತಿನಿತ್ಯ ನಾವು ಅಡಿಗೆನಲ್ಲಿ ಏನೋ ಒಂದು ತಂಬುಳಿಯನ್ನ ಮಾಡಿ ಬಳಸೋದು ಇದೆ. ಆದ್ರೆ ಈ ತಂಬುಳಿ ಅನ್ನೋದು ಔಷಧೀಯ ಗುಣಗಳ ಆಗರ ಅಂತ ತಾವು ಹೇಳ್ತೀರಿ. ಔಷಧೀಯ ಸಸ್ಯಗಳ ಬಗ್ಗೆ ವಿಶೇಷ ಅಧ್ಯಯನವನ್ನು ಕೂಡ ತಾವು ಮಾಡಿದ್ದೀರಿ. ಈ ಒಂದು ಔಷಧೀಯ ಸಸ್ಯಗಳನ್ನ ಪತ್ತೆ ಹಚ್ಚುವಿಕೆ, ಇದು ಇದೇ ಗಿಡ, ಇದರಲ್ಲಿ ಈ ಔಷಧೀಯ ಗುಣ ಇದೆ, ಒಂದು ಪತ್ತೆ ಹಚ್ಚುವಿಕೆಯ ಗುಣ ತಮಗೆ ಹೇಗ್ ಬಂತು? ಇದು ಸಾಮಾನ್ಯವಾಗಿ ಪರಂಪರಾಗತವಾಗಿ ಬರ್ತದೆ. ನಾನು ಯಾವುದೋ ಒಂದು ಗಿಡ ಕಾಲ್ಬುಡದಲ್ಲಿ ಕಳೆಯಾಗಿ ಬೆಳೆದಿದೆ ಅಂದ್ಕೊಂಡು ಕಿತ್ಕೊಂಡು ಬರೋದಿಲ್ಲ. ಅದನ್ನು ಬೇರೆ ಯಾರಾದ್ರೂ ಹೇಳಿರ್ತಾರೆ, ಇದನ್ನು ಬಳಸಿದ್ದನ್ನು ನಾನು ನೋಡಿರ್ತೀನಿ ಮತ್ತು ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಬೇರೆಯವರಿಂದ ಪಡ್ಕೊಂಡಿರ್ತೀನಿ. ನಾನೇ ಸ್ವತಃ ಅದನ್ನು ಊಟ ಮಾಡಿರ್ತೀನಿ. ಅಂಥವುಗಳನ್ನು ನಾನು ಗುರುತಿಸಿದೆ. ನಮ್ಮ ಈ
ಹಳ್ಳಿ ಜನ ಇದ್ದಾರಲ್ಲ, ಅಡಿಗೆ ಮಾಡ್ತಾರಲ್ಲ, ಅವರು ಈ ಕಳೆ ಅಂತ ನಾವು ಕಿತ್ತಿ ಬಿಸಾಡುವಂತ ಕಳೆಯನ್ನು ಬಳಸ್ಕೊಳ್ತಾರಲ್ಲ. ಬಾಯಿ ಒಡಕನ ಗಿಡ ಮತ್ತು ನೆಲನೆಲ್ಲಿ ಗಿಡ ಎಲ್ಲ ಅದೇ ಕೆಟಗರಿಗೆ ಸೇರಿದಂಥವು. ಆ ಗಿಡಗಳನ್ನು ಎಷ್ಟು ಚೆನ್ನಾಗಿ ಇವರು ಮಕ್ಕಳ ಹೊಟ್ಟೆಗೆ ಹಾಕುವುದಕ್ಕೆ, ಹೀಗೆ ಮದ್ದು ಕೊಟ್ರೆ ಯಾರು ಕುಡಿಯುವುದಿಲ್ಲ. ಆ ಮಕ್ಕಳ ಹೊಟ್ಟೆಗೆ ಆಹಾರವಾಗಿ ಅದನ್ನು ಹೇಗೆ ತಿನ್ನಿಸಬೇಕೆನ್ನುವುದನ್ನು ಕಲ್ತ್ಕೊಂಡ ಕಾರಣವಾಗಿ ತಂಬುಳಿ ಹುಟ್ಟಿದೆ ಅಂತ ಹೇಳ್ಕೊಳ್ತೇನೆ ನಾನು. ಅಂತ 200-300 ತಂಬುಳಿಗಳಿವೆ. ಅಲ್ಲಿ ಒಂದು ನಾನು ಕಂಡುಕೊಂಡ ವಿಷಯ ಏನಂದ್ರೆ, ತಾಯಿ ಮಾಡಿದ ಹಾಗೆ ಮಗಳು ಮಾಡೋದಿಲ್ಲ, ಸ್ವಲ್ಪ ಬದಲಾವಣೆ ಮಾಡ್ತಾಳೆ. ಕೆಲವು ಸರಿ ಒಗ್ಗರಣೆ ಹಾಕ್ತಾಳೆ, ಕೆಲವು ಸರಿ ಒಗ್ಗರಣೆ ಹಾಕುದಿಲ್ಲ. ಇವರೆಲ್ಲ ಏನ್ ಮಾಡ್ತಾರೆ, ಕೆಲವು ಗಿಡಗಳನ್ನು ಹುರಿದು ಮಾಡ್ತಾರೆ ಮತ್ತು ಕೆಲವರು ಹಸಿದಾಗೆ ಬೇಯಿಸಿ ಮಾಡ್ತಾರೆ. ಅದನ್ನು ಓದ್ಬೇಕು. ನಮಗೆ ಎಂತ ಆಪದ್ದು ಬಾಂಧವ್ಯದಂದೇ ಕೆಲಸ ಮಾಡ್ತದೆ ಅಂತ ಮನೆಗೆ ಗೊತ್ತಿಲ್ಲದೆ 2-3 ಜನ ನೆಂಟರು ಬಂದ್ಬಿಟ್ಟಿದ್ದಾರೆ. ಇಷ್ಟು ಹುಳಿ ಮಾಡಿರ್ತೇವೆ, ಇಷ್ಟು ಹಸಿ ಮಾಡಿರ್ತೇವೆ, ಬೇರೆ ಏನಾದ್ರೂ ಅಡಿಗೆ ಮಾಡಿರ್ತೇವೆ. ಆವಾಗ ಅವರಿಗೆ ಬಡಿಸ್ಲಿಕ್ಕೆ ಆಗದಿದ್ದಂತ ಸಂದರ್ಭವೂ ಇರ್ತದೆ. ಆವಾಗ ಒಂದು ಮೊದಲು ತಂಬುಳಿಗೆ ಕಡೆಗಂಡು ತಂಬುಳಿಗಳೆಲ್ಲ ಇರ್ತವೆ. ಅದನ್ನು ಮಾಡಿ ಅಲ್ಲಿ ರೆಡಿ ಮಾಡಿಬಿಟ್ರೆ ಅರ್ಧದಷ್ಟು ಅನ್ನವನ್ನು, ನಮ್ಮನೆ ಅನ್ನ ಉಣ್ಣುವುದೇ ಹೆಚ್ಚಲ್ವಾ, ಅರ್ಧದಷ್ಟು ಅನ್ನವನ್ನು ಆ ತಂಬುಳಿಯಲ್ಲೇ ರುಚಿ ಆದ್ರೆ ತಂಬುಳಿಯಲ್ಲೇ ಉಂಡು ಬಿಡ್ತಾರೆ. ಆವಾಗ ಗೃಹಿಣಿಗೆ ಕೆಲಸ ಕಡಿಮೆ ಮತ್ತು ಅವಳಿಗೆ ಕೊರತೆ ಆಗದ ಹಾಗೆ ಮಾಡುವುದಕ್ಕೆ ಈ ತಂಬುಳಿ ಬಹಳ ಅವರಿಗೆ ಅನುಕೂಲ ಆಗ್ತದೆ ಅಂತಕೊಂಡಿದ್ದೇನೆ. ಮತ್ತು ಅವರು ಬಳಸುವ ವಸ್ತುಗಳು ಕೂಡ ಎಲ್ಲಿಂದ ಬಂದು, ಅದು ಹೇಗೆ ಔಷಧಿ ಆಯ್ತು, ನೆಲೆ ಅಲ್ಲದೆ ನಕ್ಕರಕ ಅಂತ ಒಂದು ಬೆಟ್ಟದ ಬದಿಯಲ್ಲಿ ಬೆಳೆಯುತ್ತದೆ. ಅದನ್ನ ರಸ ತೆಗೆದು ಕೊಟ್ರೆ ಈ ನಶೆ ಕೂಡ ಇಳಿಯುತ್ತದೆ ಅಂತ 100 ಗಿಡಗಳನ್ನು ಅವರು ಬಲ್ಲರು. ಅದರಲ್ಲಿ ಕೆಲವನ್ನಾರು ನಮ್ದು ಮಾಡಿಕೊಂಡು ನಾವು ತಂಬುಳಿ ಇಟ್ರೆ ಔಷಧಗಳು ದಿನವೂ ಅವರಿಗೆ ಹೊಟ್ಟೆಗೆ ಸೇರ್ತಾ ಹೋಗ್ತಾವಲ್ಲ. ಈ ತಂಬುಳಿಯಲ್ಲಿ ಹೀಗೆ ನಮ್ಮ ಗೃಹಿಣಿಗೆ ಆಪತ್ತು ಬಾಂಧವದಂತೆ ಕೆಲಸ ಮಾಡುವುದಲ್ಲದೆ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡುವುದಕ್ಕೆ ಅನುಕೂಲಕರ ಎಂಬುದನ್ನು ನಾನು ಪುಸ್ತಕದಲ್ಲಿ ಅದೇ ನಿಮ್ಮ ಪುಸ್ತಕದಲ್ಲಿ ತಂಬುಳಿ ಅನ್ನೋದು ಬಡವರ ಅಡಿಗೆ ಅನ್ನೋದು ಒಂದು ಸಾರ್ವತ್ರಿಕ ಅಭಿಪ್ರಾಯ ಏನೋ ಇದೆ. ಆದ್ರೆ ಇದು ಎಲ್ಲರಿಗೂ ಸಲ್ಲುವ ಔಷಧೀಯ ಗುಣಗಳಿಂದ ತುಂಬಿದ ಸಿರಿವಂತ ಪಾನೀಯ ಅಂತ ಕೂಡ ನಾವು ಇಲ್ಲಿ ಹೇಳಬೇಕು. ಜೊತೆಗೆ ನಾಲಿಗೆಗೂ ಸಿಹಿ, ಉದರಕ್ಕೂ ಸಹಿ ಅನ್ನಬಹುದಾದಂತ ಅಡಿಗೆ ಅಂದ್ರೆ ತಂಬುಳಿ ಅಂತ ತಾವು ಹೇಳ್ತೀರಿ. ಮತ್ತೆ ಇಲ್ಲಿ ಮುಖ್ಯ ವಿಚಾರ ಅಂದ್ರೆ, ಆಯಾ ಹವಾಮಾನಕ್ಕೆ ತಕ್ಕಂತ ತಂಬುಳಿಗಳು ಅತಿ ಶೀತೋಷ್ಣಗಳನ್ನ ಹತೋಟಿಯಲ್ಲಿಟ್ಟು ನಮ್ಮ ದೇಹಕ್ಕೆ ಬೇಕಾಗುವಂತ ಹಲವು ಜೀವಸತ್ವಗಳನ್ನ ಸಮೃದ್ಧವಾಗಿ ಪೂರೈಸುವಲ್ಲಿ ಕೂಡ ನೆರವಾಗ್ತದೆ ಅಂತ ತಮ್ಮ ಈ ಪುಸ್ತಕದಲ್ಲಿ ತಾವು ಉಲ್ಲೇಖ ಮಾಡಿದ್ದೀರಿ. ಅಂದ್ರೆ ಮನುಷ್ಯನಿಗೆ ಬೇಕಾಗುವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಕೂಡ ಈ ತಂಬುಳಿಗಳು ಕಾರಣ ಆಗ್ತವೆ. ಜೊತೆಗೆ ತಾವು ಈಗ ಹೇಳಿದ ಹಾಗೆ ಗೃಹಿಣಿಗೆ ಒಂದು ಆಪದ್ ಬಾಂಧವ, ಯಾರಾದ್ರೂ ಬಂದ್ರೆ ಪಟಕ್ಕನೆ ಇದನ್ನೊಂದು ಮಾಡಿ ಒಂದು ಸರಿದೂಗಿಸಬಹುದು, ಜನರ ಒಂದು ಹಸಿವನ್ನ ತಣಿಸಬಹುದು ಅಂತ ತಾವು ಹೇಳಿದ್ರಿ. ಈಗ ಶಾಂತಿನಾಯ್ಕ ಅವರೇ, ಇನ್ನೊಂದು ತಮ್ಮ ಮುಖ್ಯ ಪುಸ್ತಕ ಅಂದ್ರೆ ಜನಪದ ಅಡುಗೆ ಮತ್ತು ಆಹಾರ ಕನ್ನಡಿ ಅನ್ನೋದು. ಅಂದ್ರೆ ಜನಪದರ ಊಟ, ಇದು ತಿನಸಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪುಸ್ತಕ. ಇದರಲ್ಲಿ ಕೂಡ ತಾವು ಸಾಕಷ್ಟು ಫೀಲ್ಡ್ ವರ್ಕ್ ಮಾಡಿನೇ ಅವರ ವಿವಿಧ ರೀತಿಯ ವ್ಯಂಜನಗಳು, ಆಹಾರ, ಅಡುಗೆ ಹೇಗೆ ಸಿದ್ಧಪಡಿಸ್ತಾರೆ ಇದನ್ನೆಲ್ಲ ತಾವು ಕಲೆ ಹಾಕಿದ್ದೀರಿ. ಅದರ ತಾಂತ್ರಿಕ ಶಬ್ದಗಳಿಗೂ ಅರ್ಥ ಕೊಟ್ಟಿದ್ದೀರಿ, ನೀವು ಗಮನಿಸಿರಬಹುದು. ಅಡುಗೆಯ ಬಗ್ಗೆ ಇಂಗ್ಲಿಷ್ ಸಾಹಿತ್ಯ ತುಂಬಾ ಬೆಳೆದು ಬಿಟ್ಟಿದೆ. ಅದರ ವೈಜ್ಞಾನಿಕ ನಿರೂಪಣೆ ಮಾಡುವಲ್ಲಿ, ಅದರಲ್ಲಿ ಜೀವಸತ್ವಗಳನ್ನು ತಿಳಿಸುವಲ್ಲಿ, ಈ ವೈಜ್ಞಾನಿಕ ಅಂಶಗಳನ್ನು ತಿಳಿಸುವಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ನಾನು ಕಂಡಾಗ ನಮ್ಮಲ್ಲೂ ಇದನ್ನು ನಾನು ಹೊರಗಡಬೇಕು ಮತ್ತು ಜನರಿಗೆ ತಿಳಿಸಬೇಕು ಅಂತ ಅನಿಸಿದ್ರಿಂದ ಈ ಒಂದು ಅಂಶವನ್ನು ಕೈಗೆತ್ತಿಕೊಂಡೆ. ಬಹಳ ಹಿಂದೆ ಸೂಪಶಾಸ್ತ್ರ ಬರೆದಂತ ಮಂಗರಸನ ಸೂಪಶಾಸ್ತ್ರ, ಅದು ಬಹಳ ಅತ್ಯುತ್ತಮವಾದ ಮತ್ತು ಎಲ್ಲ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಓದಬಹುದಾದಂತ, ಅದನ್ನು ನಾವು ಅನುಸರಿಸಬಹುದಾದಂತ ಕೆಲವು ಅಂಶಗಳು ಇವೆ. ಅಂತ ಕೆಲವು ಪರಿಚಯಾತ್ಮಕ ವಿಷಯಗಳನ್ನು ಕೂಡ ನಾನು ಅಲ್ಲಿ ಮತ್ತು ಆಧುನಿಕ ಕಾಲದಲ್ಲಿ ಹೇಗೆ ನಮ್ಮ ಆಹಾರ ವಿಷ ಆಗ್ತಾ ಇದೆ ಅದನ್ನು ತಿಳಿಸೋದಕ್ಕೂ ಪ್ರಯತ್ನ ಮಾಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತುಪ್ಪ ತಿನ್ನೋದಕ್ಕೂ ಆಗುದಿಲ್ಲ, ಹಾಲು ತಿನ್ನೋದಕ್ಕೂ ಆಗುದಿಲ್ಲ, ಬೆಲ್ಲವೂ ಹಾಗೆ. ಹಾಗಾದ್ರೆ ನಾವು ಏನು ತಿಂದು ಬದುಕಬೇಕು ಅನ್ನುವ ಒಂದು ಮಕ್ಕಳಿಗೆ ಒಂದು 100 ರೂಪಾಯಿ ಕೊಟ್ಟು ಕಳಿಸಿದ್ರೆ ಮಕ್ಕಳು ಏನು ಕೊಂಡ್ಕೊಳ್ತಾರೆ? ನೀವು ಒಳ್ಳೆಯ ಆಹಾರ ತಕೊಂಡು ಬಾಪ ಅಂತ ಕಳಿಸಿದ್ರೆ ಪೇಟೆಯಲ್ಲಿ ಯಾವುದೂ ಇಲ್ಲ, ಅವರು ಹಿಂದಕ್ಕೆ ಬರಬೇಕು. ಒಂದಿಷ್ಟು ಕಬ್ಬಿನ ಹಾಲು ಕುಡ್ಕೊಂಡು ಬರ್ಬೋದೋ ಏನೋ, ಎಳನೀರು ಕುಡ್ಕೊಂಡು ಬರ್ಬೋದೋ ಏನೋ,
ಆದ್ರೆ ಅಟ್ಟ ಅಡಿಗೆಯನ್ನು ಇಂಥವು ಎಚ್ಚರಿಕೆ ಮಾತುಗಳನ್ನು ಅಲ್ಲಿ ಹೇಳಿದ್ದೇನೆ. ಅದರ ಬಗ್ಗೆ ಹೆಚ್ಚು ಅಧ್ಯಯನ ಆಗಬೇಕು, ಲಿವರ್ ಹಾಳಾಗುವುದು ಇದೆಲ್ಲ ಆಗಬಾರ್ದು ಎಂಬುದರ ದೃಷ್ಟಿಯಿಂದ ಇಂಥ ಲೇಖನಗಳನ್ನು ಬರೀಬೇಕು, ಓದಬೇಕು. ಈಗ ಶಾಂತಿನಾಯಕ್ ಅವರೇ, ಎಲ್ಲಕ್ಕಿಂತ ಕುತೂಹಲಕರವಾದದ್ದು ಅಂದ್ರೆ ತಮ್ಮ ಒಂದು ಜಾನಪದ ವಸ್ತು ಸಂಗ್ರಹಾಲಯ. ಇಲ್ಲಿ ಎಲ್ಲ ಪರಿಕರಗಳನ್ನ ಜೋಡಿಸಿಟ್ಟಿದ್ದೀರಿ. ಹೇಗೆ ಕಲೆಕ್ಟ್ ಮಾಡಿದ್ರಿ ಇಷ್ಟೆಲ್ಲ? ಮೊದಲು ನಾನು ಮತ್ತು NR ನಾಯ್ಕರು ನಮ್ಮ ವರ್ಬಲ್ ಅಥವಾ ಶಾಬ್ದಿಕ ಜಾನಪದದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡ್ತಾ ಇದ್ವಿ. ನಮ್ಗೆ ಎಲ್ಲಾ ಹಾಡುಗಳನ್ನು, ಕಥೆಗಳನ್ನು, ಒಗಟುಗಳನ್ನು, ಆಟಗಳನ್ನು ಸಂಗ್ರಹ ಮಾಡೋದ್ರ ಕಡೆಗೆ ಹೆಚ್ಚು ಲಕ್ಷ್ಯ ಹೋಯಿತು. ಆನಂತರ ದಿನಗಳಲ್ಲಿ ನಾವು ಮ್ಯೂಸಿಯಂಗಳನ್ನು ನೋಡಿದ ಮೇಲೆ, ನಾನು ಕೊಟ್ಗೋಡಿಯಲ್ಲಿದ್ದಾಗ ಅಲ್ಲಿಯ ಜಾನಪದ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯಲ್ಲಿ ನಾನಿದ್ದಾಗ ಅಲ್ಲಿಯ ಕೆಲವು ವಸ್ತುಗಳನ್ನು ನೋಡಿ ನಾನು ಬೆರಗಾದೆ. ನಮ್ಮಲ್ಲೂ ಇದೆಯಲ್ಲ, ಕೆಲವನ್ನಾದರೂ ಸಂಗ್ರಹಿಸಬೇಕು ಅಂತ ಅನಿಸಿದಾಗ ಆ ಕಡೆ ಮುಖ ಮಾಡಿದೆ. ಅದರ ಜೊತೆಗೆ ಇದಕ್ಕೆ ಸಹಕರಿಸಿದವಳು ಅಂದ್ರೆ ನನ್ನ ಮಗಳು. ಅವಳು ಹೆಚ್ಚು ಗಮನ ಕೊಟ್ಟದ್ದು ಈ ಭೌತಿಕ ಜಾನಪದದ ಬಗ್ಗೆ. ಭೌತಿಕ ವಸ್ತುಗಳನ್ನು ಎಲ್ಲಿ ಗೊಬ್ಬರ ಕುಳಿ ಹತ್ರ ಬೀಳಿ ಹೆಕ್ಕೊಂಡು ಬರ್ತಿದ್ಲು. ಅದಕ್ಕೂ ಎಂತ ಮೌಲ್ಯವಿದೆ ಎಂಬುದನ್ನು ತೋರಿಸ್ಕೊಡ್ಲಿಕ್ಕೆ ಇಲ್ಲಿ ತನ್ನ ವಿದ್ಯಾರ್ಥಿಗಳು ಬಂದಾಗ ಅದರ ಮೌಲ್ಯವನ್ನು ಹೇಳುತ್ತಿದ್ಲು. ಇದ್ರ ಜೊತೆಗೆ ನಮ್ಮ ಕೌದಿ ಬಹಳ ಉತ್ತರ ಕರ್ನಾಟಕದಲ್ಲಿ ಮತ್ತು ಚಳಿಯ ಪ್ರದೇಶಗಳಲ್ಲಿ ಕೌದಿ ಬಗ್ಗೆ ಬಹಳ ಧಾರ್ಮಿಕ, ತಮ್ಮ ರಿಲೇಷನ್, ತಮ್ಮ ಸಾಂಬಂಧಿಕ ಕೌಶಲ್ಯವನ್ನು ಅವರು ಆ ಒಂದು ಪರಂಪರೆಯನ್ನು ತೋರಿಸಿದ್ದಾರೆ. ಯಾವುದೋ ಅಜ್ಜಿಯ ಒಂದು ಸೀರೆಯ ತುಂಡನ್ನು ತನ್ನ ಮೊಮ್ಮಗಳ ಕೌದಿಗೆ ಅಥವಾ ತಲೆಗೆ ಹಾಕೊಳ್ತಾರಲ್ಲ, ಟೊಪ್ಪಿ, ಆ ಟೊಪ್ಪಿಗೆ ಇಷ್ಟೊಂದು ಚೂರು ಹಾಕೊಂಡು ಇದು ನಮ್ಮ ಅಜ್ಜಿ ಕೊಟ್ಟ ಸೀರೆಯ ತುಂಡು. ಇಷ್ಟೊಂದು ಅಂದ್ರೆ ಒಂದು ಭಾವನಾತ್ಮಕ ಸಂಬಂಧವನ್ನ ಅದು ಬೆಸೆತಿತ್ತು. ಖಂಡಿತ. ಅಂಥದ್ರ ಬಗ್ಗೆ ನನ್ನ ಮಗಳು ಹೆಚ್ಚು ಲಕ್ಷ್ಯ ಕೊಟ್ಲು. ಕೌದಿಗಳನ್ನು ಮಾಡಿಸಿದ್ಲು. ಅದರಲ್ಲಿ ಡ್ರಾಯಿಂಗ್ ಮಾಡ್ತಾರೆ. ಆ ಕೌದಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾಳೆ. ಅಂಥದ್ದು ನನ್ನ ಮಗಳ ಜೊತೆಗೆ ಸಂತೋಷದಿಂದ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಈಗ ಶಾಂತಿನಾಯಕ್ ಅವರೇ, ಸಾಕಷ್ಟು ಔಷಧೀಯ ಸಸ್ಯಗಳನ್ನ ತಾವು ಕಂಡು ಹಿಡಿದಿದ್ದೀರಿ. ಜನಪದ ವೈದ್ಯ ಸಸ್ಯ ಕುತೂಹಲ ಅನ್ನುವಂತ ಪುಸ್ತಕದಲ್ಲಿ ಇದರ ಒಂದು ವಿಸ್ತೃತವಾದ ವಿವರಣೆಯನ್ನ ತಾವು ಕೊಟ್ಟಿದ್ದೀರಿ. ಈ ಔಷಧೀಯ ಸಸ್ಯಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಹಾಸು ಹೊಕ್ಕಾಗಿವೆ ಅನ್ನೋದನ್ನ ನೀವು ಈ ಪುಸ್ತಕದಲ್ಲಿ ಹೇಳಿದಿರಿ. ಅಂದ್ರೆ ಇಲ್ಲಿ ಒಬ್ಬ ವೈದ್ಯೆಯಾಗಿ ಕೂಡ ತಾವು ಅಧ್ಯಯನವನ್ನ ಕೈಗೊಂಡಿದ್ದೀರಿ. ನಮ್ಮ ಅಡಿಗೆ ಅಂತ ಹೇಳ್ತೇವಲ್ಲ, ಅಡಿಗೆ ಬೇರೇನೂ ಅಲ್ಲ, ಅದು ದೇಹಕ್ಕೆ ಬೇಕಾಗುವಂತ ಮದ್ದು ಕೂಡ ಹೌದು. ಹಿಂದಿನವರು ಹೇಳುತ್ತಿದ್ರು, ಅಡಿಗೆ ಅನ್ನೋದು ವೈದ್ಯ ಎಂಬುದನ್ನು ಜನ ಆಗಿನ ಕಾಲದ ಅಡಿಗೆಯಲ್ಲಿ ತೋರಿಸ್ಕೊಟ್ಟಿದ್ರು. ಅದನ್ನು ನಾವು ಈಗ ಕಲ್ತ್ಕೊಂಡ್ರೆ ಅರೆ ವಯಸ್ಸಿನಲ್ಲಿ ಸಾಯುವ, ಅರೆ ವಯಸ್ಸಿನಲ್ಲಿ ಏನೇನೋ ರೋಗಗಳು ಬಂದು ಮುಕ್ರಿಕೊಳ್ಳುವ ಸಂದರ್ಭ ಬರ್ಲಿಕ್ಕೆ ಇಲ್ಲ ಅನಿಸ್ತದೆ. ನುಗ್ಗೆ ಸೊಪ್ಪಿದೆಯಲ್ಲ, ಹೌದು, ನುಗ್ಗೆ ಸೊಪ್ಪು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಜಗತ್ ಜಾಹೀರಾಗಿದೆ. ನುಗ್ಗೆ ಸೊಪ್ಪಿನ ಒಂದು 5-6 ಗ್ರಾಂನಷ್ಟು ಕಷಾಯ ಮಾಡಿ ಕುಡಿತಾ ಇದ್ರೆ ಅನೇಕ ರೋಗಗಳಿಗೆ ಅದು ಮದ್ದಾಗ್ತದೆ. ಅಗಸೆ ಬೀಜದ ಚಟ್ನಿ ಎಲ್ಲರಿಗೂ ಗೊತ್ತಿದೆ. ಇಂಥ ಎಷ್ಟೋ ನಮ್ಮ ಆಹಾರಗಳು ಔಷಧಗಳಾಗಿ ಮಾರ್ಪಡುತ್ತಾವಲ್ಲ, ಅದು ನಮ್ಮ ಅಡಿಗೆ ಪದ್ಧತಿಯಲ್ಲಿ ಇದೆಯಲ್ಲ, ಇದು ನಮ್ಮ ಹೆಮ್ಮೆಯ ವಿಷಯ. ಇದನ್ನು ಇನ್ನು ಮುಂದೆ ಪಿಜ್ಜಾ ಬರ್ಗರ್ಗಳ ಕಡೆಗೆ ಹೋಗದೆ ನಮ್ಮ ಈ ಮನೆ ಮದ್ದಿನಿಂದ ಅಥವಾ ಮನೆಯ ಸುತ್ತ ದೊರೆಯುವಂತ ವಸ್ತುಗಳಿಂದ ಮಾಡಿದಂತ ಅಡಿಗೆಯ ಕಡೆಗೆ ಗಮನ ಕೊಟ್ರೆ 100ಕ್ಕೆ ಅರ್ಧದಷ್ಟು ರೋಗಗಳು ದೂರವಾಗ್ಬಿಡುತ್ತವೆ ಅಂತ ಅನಿಸ್ತದೆ ನನಗೆ. ಅದರ ಜೊತೆಗೆ ಈ ಜಾನಪದ ಕಲೆ, ಆಟಗಳು, ಕಥೆಗಳು, ಇದರಲ್ಲಿ ಕೂಡ ತಾವು ಸಾಕಷ್ಟು ಸಾಹಿತ್ಯ ಕೃಷಿಯನ್ನ ಮಾಡಿದ್ದೀರಿ. ಜನಪದ ವೈದ್ಯ ಮತ್ತು ಸಸ್ಯ ಕುತೂಹಲ ಈ ಒಂದು ಪುಸ್ತಕದಲ್ಲಿ ನೀವು ಅಧ್ಯಾಯಗಳ ಹೆಸರನ್ನು ಕೂಡ ಎಲೆ 1, ಎಲೆ 2 ಹೀಗೆ 5 ಅಧ್ಯಾಯಗಳಲ್ಲಿ ಬರೆದಿದ್ದೀರಿ. ಒಟ್ಟು ಎಷ್ಟು ಕೃತಿಗಳನ್ನ ತಾವು ತಂದಿದ್ದೀರಿ? ಸುಮಾರು 50ರಷ್ಟಕ್ಕೆ ಬಂದಿದೆ. ಅದರಲ್ಲಿ ಕೆಲವು ಮತ್ತೆ ಪುನರ್ಮುದ್ರಣಗೊಂಡಿವೆ. ಇದನ್ನು ರೀಪ್ರಿಂಟ್ ಮಾಡಿಸಿ ಒಟ್ಟು 45-50 ಮಧ್ಯದಲ್ಲಿ ಇವೆ. ಈಗೂ ಒಂದು 10 ಘಟನೆಯ ಹಂತದಲ್ಲಿವೆ. ಈಗ ಶಾಂತಿನಾಯಕ್ ಅವರೇ, ಮಹಿಳೆಯರ ಬಗ್ಗೆ ಕೂಡ ತಮಗೆ ಒಂದು ಸದಾ ಕಳಕಳಿ. ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗಾಗಿ ಅವರು ಒಂದು ಈ ಬದುಕಿನ ಜಂಜಾಟದಿಂದ ಮುಂದೆ ಬರಬೇಕು, ಅವರು ಒಂದು ಜೀವನವನ್ನ ರೂಪಿಸಿಕೊಳ್ಬೇಕು, ಸ್ವಾವಲಂಬಿ ಆಗಬೇಕು. ಈ ನಿಟ್ಟಿನಲ್ಲಿ ಕೂಡ ತಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀರಿ. ಸಾಕ್ಷರತೆ ಸಂದರ್ಭದಲ್ಲಿ ನಾವು ಹೇಳ್ತಿದ್ವಿ, ಎಲ್ಲ ಮಹಿಳೆಯರಿಗೆ ಅವರನ್ನು ಆರ್ಥಿಕವಾಗಿ ಸಬಲಗೊಳಿಸಬೇಕು ಅಂತ ಭಾಷಣಕ್ಕೆ ಹೋಗ್ತಿದ್ವಿ. ಸಬಲಗೊಳಿಸಬೇಕು ಅಂದ್ರೆ ಹೆಂಗ್ ತನ್ನಿಂತಾನೆ ಆಗ್ತದೆ? ಅದಕ್ಕಾಗಿ ವ್ಯವಹಾರಿಕವಾಗಿ ಮಾಡಬೇಕು, ವಾಸ್ತವಿಕವಾಗಿ ಕಾಣಬೇಕಲ್ವಾ? ಅದಕ್ಕಾಗಿ ನಾನು ಸುಮಾರು 3 ಸಹಕಾರಿ ಸಂಘಗಳನ್ನು ಮಾಡಿದೆ. ಕೋಆಪರೇಟಿವ್ ಸೊಸೈಟಿ
ಸೊಸೈಟಿಗಳನ್ನು. ಜಿಲ್ಲಾ ಮಟ್ಟದಲ್ಲಿ ಮಾಡೋ ಮನಸ್ಸಿತ್ತು ನನಗೆ, ಆದ್ರೆ ನಾನು ಅವಾಗ ಶಿಕ್ಷಕಳಾಗಿದ್ದೆ. ಶಾಲೆಯ ಮಕ್ಕಳಿಗೆ ತೊಂದರೆ ಆಗಬಹುದು ಅಂತ ಅದು ಬೇಡ ಅಂತ ತಾಲೂಕಾ ಮಟ್ಟದಲ್ಲಿ ಮಾಡಿದೆ. ತಾಲೂಕಾ ಮಟ್ಟದಲ್ಲಿ ಮಾಡಿದ್ರು 2 ಮಾಡಿದೆ, ಒಂದು ಅಲ್ಪಸಂಖ್ಯಾತರ ವರ್ಗದವರಿಗೆ ಒಂದು ಮಾಡಿದೆ. ಹೀಗೆ ಅವರ ಆರ್ಥಿಕ ಬಲವನ್ನು ಹೆಚ್ಚು ಮಾಡುವುದಕ್ಕೆ ನಾನು ಸಂತೋಷ ತಂದು ಕೊಟ್ಟದ್ದು. ಬರೀ ಭಾಷಣ ಮಾಡೋದಲ್ಲ, ಸೊಸೈಟಿಗಳನ್ನು ಮಾಡಿ ಅವರಿಗೆ 1000 ಗಟ್ಟಲೆ ಮೆಂಬರ್ಸ್ ಗಳು ಆಗುವ ಹಾಗೆ ಮಾಡಿ ಸದಸ್ಯರನ್ನು ಮಾಡಿಕೊಂಡು ಆ ಒಂದು ಫೀಲ್ಡ್ ಅಲ್ಲಿ ಕೂಡ ಅವರು ಆರ್ಥಿಕವಾಗಿ ಸಬಲಗೊಳ್ಳುವ ಹಾಗೆ ನಾನು ಪ್ರಯತ್ನ ಮಾಡಿದ್ದೇನೆ. ಅಂತ ಆರ್ಥಿಕ ಸಬಲತೆ ಬಹಳ ಮಹತ್ವದ್ದು ಕೂಡ ಹೌದು. ನಾನು ಹೇಳಬೇಕಾಗಿಲ್ಲ, ನಿಮ್ಗೆಲ್ಲ ಗೊತ್ತಿದೆ, ಮಹಿಳೆಯರ ಆರ್ಥಿಕ ಸಬಲತೆಯಿಂದಾಗಿ ಸಮಾಜದ ಸಬಲತೆ ಮತ್ತು ದೇಶದ ಸಬಲತೆ ಹೆಚ್ಚಾಗುತ್ತದೆ ಎನ್ನುವುದನ್ನು ತಿಳಿದವರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸುಮಾರು 20-30 ವರ್ಷಗಳ ಹಿಂದೆ ಕಂಡುಕೊಂಡು ಮಹಿಳೆಯರಿಗಾಗಿ ಆರ್ಥಿಕ ಸಬಲತೆಯ ಕ್ರಮಗಳನ್ನು ನಾನು ಕೈಗೊಂಡದ್ದಿದೆ. ಅದು ಅನುಕೂಲಕರವೂ ಆಗಿದೆ. ಇದಕ್ಕೆ ಒಂದು ಭಾಗವಹಿಸಿದಂತ ಮಹಿಳೆಯರ ಪ್ರತಿಕ್ರಿಯೆ ಹೇಗಿತ್ತು? ಎಷ್ಟೋ ಜನ ಹೆಣ್ಮಕ್ಳು ಗಂಡಂದಿರು ಕೊಟ್ಟ ಹಣದಿಂದ ಉಳಿತಿದ್ರು. ಎಲ್ಲಿಗಾದ್ರೂ ತೇರಿಗೆ ಹೋಗ್ಬೇಕು, ಜಾತ್ರೆಗೆ ಹೋಗ್ಬೇಕು ಅಂದ್ರ ಅವ್ರ 1 ರೂಪಾಯಿಗೆ 2 ರೂಪಾಯಿಗೋ ಕಾದು ಕೂತ್ಕೊಳ್ಬೇಕು. ಬಳೆ ಇಡಿಸ್ಕೊಂಡು ಬರ್ಲಿಕ್ಕೂ ಅಪ್ಪ ಕೊಟ್ಟ ದುಡ್ಡು ಇದೆಯಾ ಇಲ್ವಾ ನಿನ್ನ ಹತ್ರ, ಅದನ್ನು ತಕೊಂಡು ಹೋಗುವಂತ ಗಂಡ ಹೇಳುತ್ತಿದ್ದ. ಈಗ ಹಾಗಲ್ಲ, ಅವರೇ ತಾವೇ ತಮ್ಮ ಸ್ವಂತ ಶ್ರಮದಿಂದ ಗಳಿಸಿದ ಹಣವನ್ನು ಬ್ಯಾಂಕ್ನಲ್ಲಿ ಇಟ್ಟು ತಮಗೆ ಬೇಕಾದಾಗ ಅದನ್ನು ತಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗಿದೆ. ಈ ಒಂದು ಆರ್ಥಿಕ ಸದೃಢತೆ ಅವರಿಗೆ ಕೋಆಪರೇಟಿವ್ ಸೊಸೈಟಿಗಳಿಂದಲೂ ದೊರಕಿದೆ. ಇಷ್ಟೆಲ್ಲ ಒಬ್ಬ ಮಹಿಳೆಯಾಗಿ ಜನಪದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಫೀಲ್ಡ್ ವರ್ಕ್ ಮಾಡ್ತಿದ್ರಿ, ಸ್ಥಳಗಳಿಗೆ ಹೋಗಿ ಅಲ್ಲಿಂದ ಜೊತೆಗೆ ಪುಸ್ತಕಗಳನ್ನು ಬರೆದಿರಿ, ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ, ಒಬ್ಬ ಪ್ರಕಾಶಕಿಯಾಗಿ ಪುಸ್ತಕಗಳನ್ನು ಹೊರತರುವಲ್ಲಿ ಕೆಲಸ ಮಾಡಿದಿರಿ, ಜೊತೆಗೆ ಒಬ್ಬ ಅತ್ಯುತ್ತಮ ಗೃಹಿಣಿ. ಇಷ್ಟೆಲ್ಲ ಮಾಡುವಾಗ ಸಾಮಾನ್ಯವಾಗಿ ನಾವು ಇವತ್ತು ಕೇಳ್ತೀವಿ ಮಹಿಳೆಯರಿಗೆ ಟೈಮೇ ಇಲ್ಲ ಅನ್ನೋದು ಒಂದು ಉತ್ತರ ಇರ್ತದೆ. ತಾವು ಹೇಗೆ ಸಮಯ ಸರಿದೂಗಿಸ್ತೀವಿ? ಯಾರಿಗಾರು ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು ಮಾಡೋದ್ರೆ ಟೈಮೇ ಇರುವುದಿಲ್ಲ ಅಂತ. ಹೇಗೆ ಟೈಮ್ ಇರುವುದಿಲ್ವೋ ಗೊತ್ತಿಲ್ಲ. ಅದು ಯಾವ ರೀತಿ ಅವರು ಅಡಿಗೆ ಮಾಡ್ಕೊಂಡು ಹೋಗ್ತಾರೋ, ಯಾವ ರೀತಿ ಮಕ್ಕಳನ್ನ ತಲೆ ತೂಗಿಸ್ತಾರೋ, ಯಾವ ರೀತಿ ಅಂತಾನೆ ಗೊತ್ತಾಗುದಿಲ್ಲ. ಇಷ್ಟೊಂದು ನನಗೆ ಸಿಂದಗಿಯಲ್ಲಿ ಪುಸ್ತಕ ಬರೆಯುವಾಗ, ನನ್ನ ಬದುಕು ಬರುವಾಗ ಅಲ್ಲಿ ಹಿರಿಯರೊಬ್ರು ಹೇಳಿದ್ರು, ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ ನಿಮ್ಗೆ ಹೆಂಗಾಯ್ತು? ನನಗೂ ಆಶ್ಚರ್ಯ ಆಗ್ತದೆ. ನಾನು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಿದ್ದೆ. ಶಾಲೆಯ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ನನ್ನ ಮಕ್ಕಳ ಬಾಳಂತನೋ ಅಥವಾ ಮಕ್ಕಳ ಆರೋಗ್ಯ ಶುಶ್ರೂಷೆಯಲ್ಲಿ ತೊಂದರೆ ಆಗಬಾರ್ದು. ಅವರಿಗೆ ಜ್ವರ ಬಂದ್ರೆ ನನಗೂ ಜ್ವರ ಬಂದಿದೆ ಎಂಬ ಹಾಗೆ ನಾನು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಇದು ಎಲ್ಲವನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡೋದು ಸಾಧ್ಯ ಇದೆ. ಆದ್ರೆ ನಮ್ಮ ಮಹಿಳೆಯರಿಗೆ ಒಂದು ಹೇಳಬೇಕು ಅಂದ್ರೆ, ನನಗೆ ಟೈಮ್ ಇಲ್ಲ ಅಂತ ಹೇಳ್ಬೇಡಿ, ಆ ಟೈಮ್ ನಲ್ಲೇ ಇಷ್ಟೆಲ್ಲಾ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಈಗ ತಮ್ಮ ಮಕ್ಕಳು ಕೂಡ ಈಗ ಸಾಕಷ್ಟು ದೊಡ್ಡದಾಗಿ ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಇದ್ದಾರೆ. ಆಮೇಲೆ ತಮ್ಮ ಪತಿ ಡಾಕ್ಟರ್ NR ನಾಯಕ್ ಅವರಂತೂ ಜಾನಪದ ಕ್ಷೇತ್ರದಲ್ಲಾಯ್ತು, ಸಾಹಿತ್ಯದಲ್ಲೇ ಆಯ್ತು, ಬಹಳಷ್ಟು ಹೆಸರು ಮಾಡಿದವರು. ನಿಮ್ಮ ಮನೆ ಅಂದ್ರೆ ಒಂದು ಸಾಹಿತ್ಯ ಕ್ಷೇತ್ರ ಅಂತ ನಾವು ಹೇಳ್ಬಹುದು. ನಿಮ್ಮ ಪತಿಯ ಒಂದು ಬೆಂಬಲ ಹೇಗಿತ್ತು? ಅವರು ಅದಕ್ಕೆ ತಕರಾರು ಮಾಡ್ತಾ ಇರ್ಲಿಲ್ಲ. ನಾನು ಬರಿತಾ ಕೂತ್ರೆ ಬರೋದು ಬಿಟ್ಟು ಬಿಡು, ನನ್ನ ಆತಿಥ್ಯದಲ್ಲಿ ಹೆಚ್ಚು ಕಡಿಮೆ ಆಯ್ತು ಹಂಗೆ ಹೇಳ್ಕೊಳ್ತಾ ಇದ್ದಾರೆ. ಎಂತ ರೀತಿ ಮಾಡಿದ್ರು ಊಟ ಮಾಡ್ಕೊಂಡು ಬರ್ತಿದ್ರು, ಯಾಕಂದ್ರೆ ಅವಳು ಬರೀತಾ ಇದ್ದಾಳೆ, ಈ ಒಂದು ಗಮನ ಇಟ್ಕೊಳ್ತಿದ್ರು. ಆದ್ರಿಂದ ಅಲ್ಲಿ ನನಗೆ ತೊಂದರೆ ಬರ್ಲಿಲ್ಲ. ಇನ್ನು ಮಕ್ಕಳ ವಿಷಯದಲ್ಲಿ ಎಷ್ಟು ಲಕ್ಷ್ಯ ಕೊಡ್ಬೇಕಾಗಿತ್ತೋ ಅಷ್ಟೇ ಕೊಡ್ತಿದ್ದೆ. ಆದ್ರಿಂದ ಅವರಿಗೆ ತಕರಾರಿಗೆ ಅಲ್ಲಿ ಹಾದಿಯೇ ಇರ್ಲಿಲ್ಲ. ಈಗ ಒಂದು ಪ್ರಶ್ನೆ ಶಾಂತಿ ನಾಯಕ್ ಅವರೇ, ಇಷ್ಟೆಲ್ಲಾ ಕೆಲಸ ಮಾಡಿದಿರಿ ನೀವು, ನಿಮ್ಮನ್ನ ಹುಡುಕೊಂಡು ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಅತ್ತಿಮಬ್ಬೆ ಪ್ರಶಸ್ತಿ ಕೂಡ ತಮಗ್ ಬಂದಿದೆ, ಚಿಂತಾಮಣಿದು, ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ತಮ್ಮ ಮುಡಿಗೇರಿವೆ. ಈ ಪ್ರಶಸ್ತಿಗಳು ನಿಮ್ಮನ್ನ ರಾಜ್ಯೋತ್ಸವ ಪ್ರಶಸ್ತಿ ಬರೋಕ್ಕಿಂತ ಮುಂಚೆ ನನಗೂ ಬರಬೇಕಾಗಿತ್ತು ಅಲ್ಲ ಹೀಗೆ ಅನಿಸಿದ್ದು ಉಂಟು. ಬಂದಾಗ ಖುಷಿ ಆದದ್ದು ಉಂಟು. ಆ ದಾನ ಚಿಂತಾಮಣಿಯ ಅತ್ತಿಮಬ್ಬೆ ಪ್ರಶಸ್ತಿಗೆ ನಾನು ಯೋಚನೆ ಮಾಡದವಳೇ ಅಲ್ಲ. ಇನ್ನು ದಾನ ಚಿಂತಾಮಣಿಯ ಅತ್ತಿಮಬ್ಬೆ ಪ್ರಶಸ್ತಿ ಬಂದ ಮೇಲಂತೂ ಎಂತ ದೊಡ್ಡ ಮೊದಲನೇ ಪ್ರಕಾಶಕಿ ಅವಳು. 1000 ಕೃತಿಗಳನ್ನು ಕೈಯಿಂದ ಬರೆಸಿದಳು ಅಂತ ಒಂದು ಶ್ರೀಮಂತ ಮಹಿಳೆ. ಅದನ್ನು ತನ್ನ ಧರ್ಮಕ್ಕಾಗಿ ಕೆಲಸ ಮಾಡಿದ್ದು. ನನ್ನ ಧರ್ಮ ನನ್ನ ಜಾನಪದ, ಆ ಜಾನಪದ ಅನೇಕ ಪುಸ್ತಕಗಳನ್ನು ಬಹುಶಃ ಇವತ್ತಿನವರೆಗೂ ನಾನು ದಾನವನ್ನೇ ಮಾಡಿದ್ದೇನೆ. ಮಾರಾಟಕ್ಕೆ ಎಲ್ಲೋ ನಮ್ಮ ಸರ್ಕಾರದವರು ಕೆಲವು ಪುಸ್ತಕಗಳನ್ನು ತಗೊಳ್ತಾರೆ, ಅದಕ್ಕೆ ಕೆಲವು ಸರಿ ಕಳಿಸಿದ್ದು ಬಿಟ್ರೆ ನಾನು ಒಂದು ಪುಸ್ತಕ ಮಾರಾಟ ಮಾಡ್ಲಿಕ್ಕೆ ಹೋಗಿ ಕೈ ಸುಟ್ಟುಕೊಂಡದ್ದೇ ಹೆಚ್ಚು. ಪುಸ್ತಕ ಮಾರಾಟ ಮಾಡೋದಕ್ಕೂ ನನಗೂ ಹೊಂದುವುದೇ ಇಲ್ಲ, ಸೇರುವುದೇ ಇಲ್ಲ. ಆದ್ರೆ ನಾನು ಸಂತೋಷ ಪಟ್ಟದ್ದು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಪ್ರಶಸ್ತಿ ಪಡೆದ ನಾನು
ಇನ್ನು ಮುಂದೆ ಮಾರಾಟಕ್ಕೆ ಹೋಗ್ಬಾರ್ದಲ್ವಾ, ಅವಳು ಮಾಡಿದಂತ ಕೆಲಸ ಈ ದಿಶೆಯಲ್ಲಾದ್ರೂ ಆಗ್ಲಿ ಅಂತ ಸಂತೋಷ ಪಟ್ಟಿದ್ದೀನಿ. ಹಂಗಾಗಿ ನೀವು ಬರೆದಂತ ಪುಸ್ತಕಗಳನ್ನ ದಾನ ರೂಪವಾಗಿ ಕೊಟ್ಟು ಜ್ಞಾನಾಭಿವೃದ್ಧಿಯನ್ನ ಮಾಡ್ತಾ ಇದ್ದೇನೆ. ಒಂದು ಮೂಢನಂಬಿಕೆಗಳು ಒಂದು ಪುಸ್ತಕ ಬಂದಿದೆ, ಕರೋನಾ ಟೈಮ್ ಆಗಿತ್ತು. ಒಬ್ಬ ಬಂದ ಹೇಳ್ದ, ನಾನು ಸೈಕಲ್ಗೆ ಹಾಕಿಟ್ಟಿದ್ದೆ ಮೇಡಮ್, ಯಾರೋ ತಕೊಂಡೋದ್ರು. ಆಯ್ತು, ಮತ್ತೊಂದು ಕೊಡ್ತೇನೆ, ಹಿಡಿ ತಕೊಂಡು ಹೋಗು. ಸೈಕಲ್ ನಲ್ಲಿಂದ ಒಂದು ಪುಸ್ತಕ ತಕೊಂಡು ಹೋಗುವಂತ ಜನ ಇದ್ದಾರಲ್ಲ, ಇಲ್ಲಿ ಪುಸ್ತಕ ಕದ್ಕೊಂಡು ಹೋಗುವವರು ಖುಷಿ ಪಡುವಂತ ಕೊಟ್ಟಿದ್ದೇನೆ. ಆಯ್ತು, ಸಗಟು ಖರೀದಿಗೆ ಟೈಮ್ ಆಗಿತ್ತು. ಆವಾಗ ಒಂದು 300 ಪುಸ್ತಕ ಕಳಿಸಿದೆ. ಅದನ್ನು ಯಾರು ತಕೊಂಡು ಹೋಗೋರೇ ಇರ್ಲಿಲ್ಲ. ಯಾಕಂದ್ರೆ ಆ ಒಂದು ಸ್ಥಳದಿಂದ ಕರೋನಾ ಬಂದಿದೆ, ತಕೊಂಡೋಗಿ ಸರ್ಕಾರಕ್ಕೆ ಮುಟ್ಟಿಸುವ, ಸಾರ್ವಜನಿಕ ಗ್ರಂಥಾಲಯಕ್ಕೆ ಮುಟ್ಟಿಸುವ ಜನನೂ ಇರ್ಲಿಲ್ಲ. ಆವಾಗ ನಮ್ಮ ಗೆಳತಿ ಒಬ್ಳು ಹೇಳ್ದು, ಹೋಯ್ತಲ್ಲ ನಿನ್ ಪುಸ್ತಕ, ಬಹಳ ಖುಷಿ ಪಡು. 300 ಜನ ಮೂಢನಂಬಿಕೆಗಳ ಬಗ್ಗೆ ಓದಿದ್ರಲ್ಲ, ಅದೇ ನನಗೆ ಬಂದಂತ ದೇಣಿಗೆ, ಅದೇ ನನಗೆ ಬಹುಮಾನ ಅಂತ ಸಂತೋಷ ಪಟ್ಟಿದ್ದೇನೆ. ಅದ್ರ ಜೊತೆಗೆ ಅವರ ಒಂದು ಮನಸ್ಸಿನಲ್ಲಿರುವ ಮೌಢ್ಯವನ್ನ ದೂರ ಮಾಡ್ಲಿಕ್ಕೆ ಈ ಪುಸ್ತಕ ಒಂದು ಸಹಕಾರಿಯಾಯಿತು. ಅದರಿಂದ ಬಹುಶಃ ಇವತ್ತಿನವರೆಗೂ ನಾನು ಮಾರಾಟ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಶಾಂತಿ ನಾಯ್ಕ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಇನ್ನೂ 10 ಹಲವು ಪುಸ್ತಕಗಳು ತಯಾರಾಗ್ತಾ ಇವೆ, ಅಚ್ಚಿನಲ್ಲಿ ಇವೆ ಅಂತ. ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಎಲ್ಲ ಪುಸ್ತಕಗಳು ಪ್ರಕಟ ಆಗ್ಲಿ, ಇದರ ಮೂಲಕ ಇನ್ನಷ್ಟು ಸಾಹಿತ್ಯ ಕ್ಷೇತ್ರ ಶ್ರೀಮಂತವಾಗ್ಲಿ, ಮತ್ತೆ ಜನರಿಗೆ ಜ್ಞಾನದ ಅಭಿವೃದ್ಧಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ತಮಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ ಪ್ರಸಾರವಾಯಿತು. ಭಾಗವಹಿಸಿದ ಅತಿಥಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹಿರಿಯ ಬರಹಗಾರ್ತಿ, ಜಾನಪದ ತಜ್ಞೆ, ಜಾನಪದ ಸಂಶೋಧಕಿ ಶಾಂತಿ ನಾಯಕ್. ಸಂವಾದದಲ್ಲಿ ಇವರೊಡನೆ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್.